ಹಾಗೆ ಬೆಳಗಿನ ಜಾವದ ಶುಭೋದಯ. ಇಲ್ಲಿನ ಜೀವನ ಕ್ಷೇತ್ರದಿಂದ 2024 ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಶಾಲಾ ಮಕ್ಕಳಿಂದ ದೇವರ ಪ್ರಾರ್ಥನೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ, ದಿವ್ಯ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ, ದಿವ್ಯ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ, ಕಟಿತ ಟೌಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ, ಕಟಿತ ಟೌಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಪದ ಮುತ್ತಿನ ಹಾರ ಪದಕ ನಿವಾವು ಹಸ್ತ ಚತುಷ್ಟನೆ, ಪದ ಮುತ್ತಿನ ಹಾರ ಪದಕ ನಿವಾವು ಹಸ್ತ ಚತುಷ್ಟನೆ, ಲಿಂಗ ತೊಂದೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ, ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ದೇವರಲ್ಲಿ ಸ್ಮರಣೆಯನ್ನು ಮಾಡಿದಂತ ಶಾಲಾ ಮಕ್ಕಳಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಆಗಮಿಸಬೇಕಿತ್ತು. ಅವರು ಕೆಲವು ಕೆಲಸದ ತುರ್ತು ನಿಮಿತ್ತ ಅವರು ಬೇರೋಜರಾಗಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಮೂಲಕ ಇಂದಿನ ಸಭೆಯನ್ನ ನಮ್ಮ ಶಾಲೆಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಮುದ್ದಣ್ಣಸ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿರುತ್ತದೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಿಮ್ಮ ಪ್ರೀತಿಯ ಮುದ್ದಣ್ಣಸ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅವರು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಉಪಾಧ್ಯಕ್ಷರು ಸಹ ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ತಾಲೂಕು ಸಂಯೋಜಕರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ತಾಂತ್ರಿಕ ಅಭಿಯಂತರರಾದಂಥ ಶ್ರೀಯುತ ಸುರೇಶ್ ಅವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ರೇಷ್ಮೆ ಇಲಾಖೆಯವರು ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ತೋಟಗಾರಿಕೆ ಇಲಾಖೆಯ ಕಿರಣ್ ಸರ್ ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ಸಭೆಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮದ ಹಿರಿಯರು ಮುಖಂಡರುಗಳಿಗೆ ಸ್ವಾಗತವನ್ನು ಕೊಡ್ತಾ ಇಂದಿನ ಸಭೆಯನ್ನ ವೇದಿಕೆ ಮೇಲಿರುವಂತಹ ಅಧ್ಯಕ್ಷರಾಗಿ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಆಗಬೇಕೆಂದು ಅವರಲ್ಲಿ ಮೂಲಕ ಕೇಳ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀಕ್ಷಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀಕಾಂತ್ ಸರ್ ಆಗಮಿಸಿದ್ರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರು ವ್ಯಕ್ತಿಗತವಾಗಿ ಸ್ವಾಗತವನ್ನು ಕೊಡ್ತೇವೆ. ದಯಮಾಡಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅವರಿಗೆ
ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದಂಥ ವೇದಿಕೆ ಎಲ್ಲ ವ್ಯಕ್ತಿಗಳು ಸಹ ಧನ್ಯವಾದಗಳು ಹೇಳ್ತಾ ಮುಖ್ಯ ಘಟ್ಟಕ್ಕೆ ಬರೋಣ. ಏನು 2000 ಕಾರ್ಯಕ್ರಮ ಬಂದು 2024-25ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ನಡೆದಿರುವಂಥ ಕಾಮಗಾರಿಗಳನ್ನ ಮಂಡನೆ ಮಾಡುವಂಥ ವಿಚಾರ ಆಗಿರ್ತದೆ. 2024-25ನೇ ಸಾಲಿಗೆ ಮಾತ್ರ ಸೀಮಿತವಾಗಿರ್ತದೆ. ಅಂದರೆ 2001-4-2024ರಿಂದ 31-3-2025ವರೆಗೆ ಗ್ರಾಮ ಪಂಚಾಯಿತಿಯಿಂದ ಉದ್ಯೋಗಖಾತ್ರಿ ಯೋಜನೆಯಡಿ ಏನೇನು ಕೆಲಸ ಕಾರ್ಯಗಳು ನಡೆದಿರ್ತದೋ ಅದ್ರ ಜೊತೆಗೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಾಗೆ ಏನೇನು ಕೆಲಸಗಳಾಗಿರ್ಬೋದು ಅಂತ ಈ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಈ ಸಭೆ ಅದನ್ನು ಅಂಗೀಕಾರ ಮಾಡುವಂಥದ್ದು ಸಭೆ ಗುರುತಿರುತ್ತಾಗಿರ್ತದೆ. ವಿಧಾನಸಭೆಯಲ್ಲಿ ಯಾವುದೇ ಥರದಂಥ ಕಾಮಗಾರಿಗಳನ್ನು ಗುರುತಿಸುವಾಗದಲ್ಲಿ ಏನೂ ಮಾಡೋದಿಲ್ಲ. ಬರೀ ಏನು 24-25 ಸಾಲಿಗೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತವಾಗಿರ್ತದೆ. ಮುಖ್ಯವಾಗಿ ಈ ಸಭೆಯ ಕರಪತ್ರವನ್ನು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಅವರು ಈ ಸಭೆಗೆ ಹೋಗ್ತಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಡ್ಯ ತಾಲೂಕು ಮಂಡ್ಯ, ಜಿ ಮಲ್ಲಿಗೆರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ದೊಡ್ಡ ಹೋಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಮತ್ತು 15ನೇ ಹಣಕಾಸು ಆಯೋಗದ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯನ್ನು ರಾಜ್ಯ ಹಣಕಾಸು ಆಯೋಗದ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಆಲೋಚನೆ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹಣಕಾಸು ಯೋಜನೆ ವಿವಿಧ ಹಂತದ ಅನುಷ್ಠಾನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ. ಜಿ ಮಲ್ಲಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಿನಾಂಕ 1-4-2024ರಿಂದ 31-3-2025ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ದಿನಾಂಕ 22-8-2025ರಿಂದ 30-8-2025ರವರೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಶೋಧನೆಯನ್ನು ನಡೆಸಿ ನೋಡಲ್ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ ತಾಲೂಕು ಮಂಡ್ಯರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆಯನ್ನು ನಡೆಯುವ ಸ್ಥಳ ದಿನಾಂಕ 1-9-2025 ಸೋಮವಾರ, ಸಮಯ ಬೆಳಿಗ್ಗೆ 11 ಗಂಟೆಗೆ, ಸ್ಥಳ ರಂಗಮಂದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಜಿ ಮಲ್ಲಿಗೆರೆ. ಆದ್ದರಿಂದ ಜಿ ಮಲ್ಲಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಜನಪ್ರತಿನಿಧಿಗಳು, BMC ಸಮಿತಿಗಳ ಸದಸ್ಯರು, ಎಲ್ಲ ಗ್ರಾಮಸ್ಥರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು, ಉದ್ಯೋಗ ಚೀಟಿ ಹೊಂದಿರುವವರು ಮೇಲ್ಕಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಕರಪತ್ರವನ್ನ ಅವರಿಗೆ ಹಾಗೆ ಏನು ನಮ್ಗೆ ಹೇಳ್ದಂಗೆ 24-25 ಕಾಮಗಾರಿಗಳ ವಿಚಾರವಾಗಿ ಸಭೆ ಆಗುತ್ತೆ. ಈ ರೀತಿ ಹಿಂದೆ ಪ್ರತಿ ವರ್ಷ ಕೂಡ ಒಂದು ಬಾರಿ ಗ್ರಾಮ ಸಭೆಗಳನ್ನ ಮಾಡ್ತಾ ಇರ್ತೀವಿ. ಹಿಂದೆ ಮಾಡಿದ ಕೂಡ ಗ್ರಾಮ ಸಭೆಗಳಲ್ಲಿ ಕೆಲವೊಂದು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿರ್ತಾರೆ. ಆ ಆಕ್ಷೇಪಣೆಗಳನ್ನ ನಮ್ಮ ಇಂಡಿಯಾದಲ್ಲಿರುವಂಥ ಲೋಕಲ್ ಆಡಿಟ್ ಸಭೆಯಲ್ಲಿ ಅದನ್ನು ತೀರ್ಮಾನ ಮಾಡಿಸಿಕೊಂಡಿರ್ತೀವಿ. ಸಾಮಾಜಿಕ ಲೋಕಲ್ ಆಡಿಟ್ ಸಭೆಯಲ್ಲಿ
ಆ ಸಭೆಯನ್ನು ಕೂಡ ಬಂದಂಥ ವರದಿಯನ್ನು ಕೂಡ ಈ ಸಭೆಗೆ ಓದಬೇಕಾಗಿರ್ತದೆ. ಏನು ಆಕ್ಷೇಪಣೆ ಇತ್ತು ಅದು ಏನಂತ ಕ್ಲಿಯರ್ ಆಗೈತೆ ಅಂತ ಈ ಸಭೆ ಹೇಳ್ತೀನಿ. ಹೊನ್ನೆಮಡು ಗ್ರಾಮದ ಒಡಗಟ್ಟೆ ಕೆರೆ ಅಭಿವೃದ್ಧಿ ವಿಚಾರವಾಗಿ ಹೆಚ್ಚುವರಿಯಾಗಿ ಪಾವತಿಸಿರುತ್ತಾರೆ ಅಂತ ಅಂದ್ಬಿಟ್ಟು ಆಕ್ಷೇಪಣೆ ಆಗಿರ್ತದೆ MIS ನಲ್ಲಿ. ಅದನ್ನ DD ಹೆಚ್ಚುವರಿಯಾಗಿ ಏನು ಹಿಂದೆ ಸಾಮಾಜಿಕ ಪರಿಷತ್ನಲ್ಲಿ ಆಕ್ಷೇಪಣೆ ಆಗಿತ್ತು, ಅದನ್ನ ಹೆಚ್ಚುವರಿ ಏನು ಪೇಮೆಂಟ್ ಅಂತ ಹೇಳಿದ್ರೆ ಅದನ್ನ ಡಿ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಲೆಕ್ಕ ಶಿಕ್ಷಕಿಗೆ ಜಮಾ ಮಾಡಿದ್ದಾರೆ. ಅದೇ ಕೆಲವೊಂದು ಕಾಮಗಾರಿಗಳು MP ರೆಕಾರ್ಡ್ ಆದಮೇಲೆ ಚೆಕ್ ಮೆಜರ್ಮೆಂಟ್ ಮಾಡಿಸ್ಬೇಕಾಗ್ತದೆ. ಕೆಲವೊಂದು ಕಾಮಗಾರಿಗಳಿಗೆ ಚೆಕ್ ಮೆಜರ್ಮೆಂಟ್ ಆಗಿರಲ್ಲ. ಉದಾಹರಣೆಗೆ ಚಿಕ್ಕನಮಡಿ ಗ್ರಾಮದಲ್ಲಿ ಗೋಡನ್ ಹಾಕಿದ್ರೆ ಅದೊಂದು ಕಾಮಗಾರಿ, ತಿಪ್ಪಾಪುರ ಗ್ರಾಮದ DJ ಜವರೇಗೌಡ ಹೊಳ ನಿರ್ಮಾಣ ಕಾಮಗಾರಿ, ಲಕ್ಷ್ಮಮ್ಮ ಚನ್ನೇಗೌಡರು ಬಸವಸ್ವಾಮಿ ನಿರ್ಮಾಣ ಕಾಮಗಾರಿ, ಹೊನ್ನೆಮಡು ಗ್ರಾಮದ ರುದ್ರೇಗೌಡ ಹಿರೇಗೌಡರು ಕೃಷಿ ಹೊಂಡ ಕಾಮಗಾರಿ, ಚಿಕ್ಕೇಗೌಡರು ಜವರೇಗೌಡರು ಕೃಷಿ ಹೊಂಡ ಕಾಮಗಾರಿ, ಹೊನ್ನೆಮಡು ಗ್ರಾಮದ ಸುಧೀರ್ ಪವಾಡಿಗೌಡ ಕೃಷಿ ಹೊಂಡ ಕಾಮಗಾರಿ, ಹೊನ್ನೆಮಡು ಗ್ರಾಮದ ಬಸವೇಗೌಡ ನಾಗರಾಜೇಗೌಡ ಧರ್ಮಕೊಟ್ಟಿಗೆ ಕಾಮಗಾರಿ, ಹೊನ್ನೆಮಡು ಗ್ರಾಮದ ಸುಧೀರ್ ಪವಾಡಿಗೌಡ ಭೂ ಅಭಿವೃದ್ಧಿ ಕಾಮಗಾರಿ, ಹೊನ್ನೆಮಡು ಗ್ರಾಮದ ಅಂಗಡಿ ಕರಿಗೌಡ ಮನೆಯಿಂದ ರಂಗದ ಮನೆಯವರೆಗೆ ಸಿಮೆಂಟ್ ರಸ್ತೆ ಕಾಮಗಾರಿ, ಹೊನ್ನೆಮಡು ಪಟೇಲ್ ಹಿರೇಗೌಡರ ಮನೆಯಿಂದ ಮೈಲಾರೇಗೌಡರ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ಆನ್ಕುಪ್ಪೆ ಹೊಸ ಕೆರೆ ಅಭಿವೃದ್ಧಿ ಕಾಮಗಾರಿ, ಹೊಳೆಕೆರೆ ಗ್ರಾಮದ ಚಿನ್ನೈ ಕೆರೆ ಅಭಿವೃದ್ಧಿ ಕಾಮಗಾರಿ. ಅಂದರೆ ನಾವು ಯಾವುದೇ ಥರದ ಒಂದು MP ರೆಕಾರ್ಡ್ ಇಂಜಿನಿಯರ್ MP ರೆಕಾರ್ಡ್ ಮೇಲೆ ಅದಕ್ಕಿಂತ ಮೇಲ್ಪಟ್ಟವರು ಅದನ್ನು ಪರಿಶೀಲನೆ ಮಾಡಬೇಕು ಅಂತಿರ್ತಾರೆ. ಅದನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟಿರ್ತಾರೆ. ಅದನ್ನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀವಿ. ಜೀಮಲಿಗೆ 19-20 ಸಾಲಿನಲ್ಲಿ ಆನಕುಪ್ಪೆ ಜವರೇಗೌಡರು ನರಸಿಂಹೇಗೌಡರ ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ ಕಾಮಗಾರಿ. ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರೆಹುಳು ಗೊಬ್ಬರ ತೊಟ್ಟಿಯ ನಿರ್ಮಾಣದ ಬದಲಿ ನೀರಿನ ತೊಟ್ಟಿ ನಿರ್ಮಿಸಬೇಕೆಂದು ಆಕ್ಷೇಪಕ್ಕೆ ಸೂಚಿಸಲಾಗಿದೆ. ಸದರಿ ಎರೆಹುಳು ಗೊಬ್ಬರ ತೊಟ್ಟಿಯನ್ನು ಛಾಯಾಚಿತ್ರವನ್ನು ವರದಿಯೊಂದಿಗೆ ಲಗತ್ತಿಸಿದ್ರು. ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ರು, ಅದನ್ನ ನೀರು ತೊಟ್ಟಿಯಾಗಿ ಬಳಸ್ಕೊಳ್ತಿದ್ರಂತೆ ಅವ್ರು ತಿಳಿಸಿದ್ರು. ಮತ್ತೆ ಅದನ್ನ ಎರೆಹುಳು ತೊಟ್ಟಿಯಾಗಿ ಅವ್ರು ಬಳಸ್ಕೊಳ್ತಾ ಇರ್ತಾರೆ. ಆಮೇಲೆ 2021-22 ಸಾಲಿನಲ್ಲಿ ಏನು ಸಾಮಾಜಿಕ ಪರಿಶೋಧನೆ ಆಗಿರ್ತದೆ, ಆ ಸಂದರ್ಭದಲ್ಲಿ ಕೆಲವೊಂದು RTCಗಳಿಗೂ ಮತ್ತೆ ಫಲಾನುಭವಿಗಳಿಗೂ ತಾಳೆ ಬಂದಿರಲ್ಲ. ಅವ್ರ ನಂತರ ಅವ್ರದ್ದು ಒಂದು ಒಪ್ಪಿಗೆ ಪತ್ರ ತಗೊಂಡು ಮತ್ತೆ ಕೆಲವೊಂದು RTCಗಳನ್ನ ಬದಲಾವಣೆ ಮಾಡಿಕೊಂಡು ಅವರು ಈ ಸಭೆಯಲ್ಲಿ ಅದನ್ನ ತಿಳುವಳಿ ಮಾಡಿಸ್ಕೊಂಡಿರ್ತಾರೆ. ಯಾರಂತಂದ್ರೆ ಹೊನ್ನೆಮಡು ಗ್ರಾಮದ ಶಾರದಾಂಬ ಶ್ರೀಕಂಠೇಗೌಡರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ, ಚಿಕ್ಕನಮಡಿ ಗ್ರಾಮದ ಮಂಜು ದೇವೇಗೌಡರ ಬದು ನಿರ್ಮಾಣ ಕಾಮಗಾರಿ, ಜೀಮಲ್ಲಿಗೆರೆಯ MP ರಮೇಶ್ ಮಾಯಗಯ್ಯ ಅವರ ಕೃಷಿ ಹೊಂಡ ಕಾಮಗಾರಿ, ಹೊನ್ನೆಮಡು HD ಬಸವರಾಜ್ ಒಳ್ಳೆಗೌಡ ಅವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಇದರಲ್ಲಿ RTCಗಳು ಅವರ ಹೆಸರು ಇರಲ್ಲ, ಅಂದರೆ ಅವ್ರ ತಂದೆ ಹೆಸರು ಇರ್ತವೆ ಕೆಲವೊಂದು ಪ್ರಕರಣದಲ್ಲಿ. ಮತ್ತೆ ಹೋಗಿ ಆ ಟೈಮಲ್ಲಿ ಹೋಗಿ ತಂದೆಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಆಧಾರದ ಮೇಲೆ ನಾವು ಕಾಮಗಾರಿಗಳು ನಡೆಸಿರ್ತೀವಿ. ಆ ನಂತರ ದಿನಗಳಲ್ಲಿ ಅವರ ಹೆಸರಿಗೆ RTC ಬಳಸ್ಕೊಂಡು ಒಂದು ಒಪ್ಪಿಗೆ ಪತ್ರ ಬಳಸ್ಕೊಂಡು ಕೊಡುವಂಥದ್ದು ಮಾಡಿರ್ತಾರೆ. ಹಾಗಾಗಿ ಇದನ್ನ ಕ್ಲಿಯರ್ ಮಾಡಿದ್ದಾರೆ. ಸೇಮ್ ಇದು ಅಷ್ಟೇ, RTC ವ್ಯತ್ಯಾಸ ಆಗಿರುವಂಥದ್ದು. ಚಿಕ್ಕನಮಡಿ ಗ್ರಾಮದ ಮಂಜು ದೇವೇಗೌಡ ಕೃಷಿ ಹೊಂಡ, ಜೀಮಲ್ಲಿಗೆರೆ ಜಯಮ್ಮ ನಾಗೇಗೌಡ ಕೃಷಿ ಹೊಂಡ, ಜೀಮಲ್ಲಿಗೆರೆ MP ರಮೇಶ್ ಮಾಯಗಯ್ಯ ಅವರ ಕೃಷಿ ಹೊಂಡ ಕಾಮಗಾರಿ, ಹೊನ್ನೆಮಡು ಗ್ರಾಮದ ಶಿವಲಿಂಗೇಗೌಡ ಕೆಂಪೇಗೌಡ ಕೃಷಿ ಹೊಂಡ, ಹೊನ್ನೆಮಡು ಸುರೇಶ್ ಕನ್ನೇಗೌಡ ಕೃಷಿ ಹೊಂಡ, ಹೊನ್ನೆಮಡು ತಿಮ್ಮೇಗೌಡ ಚಿಕ್ಕುಳೇಗೌಡ ಕೃಷಿ ಹೊಂಡ. ಸೇಮ್ ಇದು RTC ವ್ಯತ್ಯಾಸ ಆಗಿರುತ್ತೆ. ಆಮೇಲೆ ಅದನ್ನು ಸರಿ ಮಾಡ್ಕೊಂಡು ಹೊಳೆಕೆರೆ ಗ್ರಾಮದ ರಾಮೇಗೌಡ ಪಡಿಗೌಡ ಅವ್ರದ್ದು ಕೆಲಸ ಮಾಡೋದು MP ರೆಕಾರ್ಡ್ ಏನು ಆ ಟೈಮಲ್ಲಿ ಪೇಮೆಂಟ್ ಆಗಿತ್ತು, ಆ ಟೈಮಲ್ಲಿ ಕಾಮಗಾರಿ ಮಾಡಿಲ್ಲ ಅಂದರೆ ಅವರು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಕಾಮಗಾರಿ ಇದು ಮಾಡಿಬಿಟ್ಟಿದ್ರು. ಆಮೇಲೆ ನೆಕ್ಸ್ಟ್ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅವರು ಕೆಲಸ ಮಾಡಿರ್ತಾರೆ. ರಾಮೇಗೌಡ ಪಡಿಗೌಡ ದನದ ಕೊಟ್ಟಿಗೆ ಕಾಮಗಾರಿ ಕೆಲಸ
ಸೋಷಲೈಟ್ ಸಂದರ್ಭದಲ್ಲಿ ಅವರು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ಕಂಪ್ಲೀಟ್ ಮಾಡಿಲ್ಲ. ಅದು ಅಬ್ಜೆಕ್ಷನ್ ಆಗಿತ್ತು. ಅದನ್ನು ಈ ಮೀಟಿಂಗ್ನಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಇಷ್ಟು ಹಿಂದೆ ನಡೆದಂಥ ಸಾಮಾಜಿಕ ಪರಿಶೋಧನೆಯಲ್ಲಿ ಆಕ್ಷೇಪಣೆ ಮತ್ತು ವಸೂಲಾತಿಗೆ ಸಂಬಂಧಪಟ್ಟ ಮಾಹಿತಿ ಆಗಿರುತ್ತದೆ. ಈ ಕಾರ್ಯಕ್ರಮ ಕುರಿತು ನಮ್ಮ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಈ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳಿದರು. ಸಭೆಯ ನಡವಳಿಕೆ ಹೊಂದಿಸಿದಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಇದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎನ್ನುವ ವಿಶೇಷವಾದ ಸ್ಥಾನವನ್ನು ನಮ್ಮ ಅತಿಥಿಗಳಿಗೆ ಸತ್ಕರಿಸುವಂಥದ್ದು ಸಮಾಜ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಕಾಂತ್ ರವರಿಗೂ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸದಸ್ಯರಿಗೂ, ಇಲಾಖಾ ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ, ಆಶಾ ಅಂಗನವಾಡಿ ಕಾರ್ಯಕರ್ತರಿಗೂ, ಎಲ್ಲ ಸಾರ್ವಜನಿಕ ವರ್ಗದವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು 5 ದಿನಗಳ ಕಾಲ ಮುಕ್ತಾಯಗೊಂಡು 6ನೇ ದಿನ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಯು 1/4/2024ರಿಂದ 31/3/2025 ಏಪ್ರಿಲ್ ಟು ಮಾರ್ಚ್ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ವಿವರವನ್ನು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶ ಆಗಿದ್ದು, ಅದರಂತೆ ನಾವು ಗ್ರಾಮ ಸಭೆಯಲ್ಲಿ ಎಲ್ಲ ಕಾಮಗಾರಿಗಳು ಪಾರದರ್ಶಕವಾಗಿದೆಯಾ, ಯೋಜನೆಯ ಸಹಭಾಗಿತ್ವದಿಂದ ಇದೆಯಾ, ಮತ್ತು ಜನರಿಗೆ ಈ ಯೋಜನೆಯ ಬಗ್ಗೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಬಗ್ಗೆ ಅರಿವಿದೆಯಾ ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. 2005 ಮಾರ್ಗಸೂಚಿ ಪ್ರಕಾರ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ 100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗವನ್ನು ಒದಗಿಸುವುದರ ಜೊತೆಗೆ ಒಂದು ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನು ಸೃಜನೆ ಮಾಡ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆಯಾಗಿರುತ್ತೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನು ತಪ್ಪಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದ್ದು ಈ ಯೋಜನೆಯ 5 ಮುಖ್ಯ ಉದ್ದೇಶಗಳಾಗಿರುತ್ತೆ. ಜೊತೆಗೆ ಈ ಯೋಜನೆಯ ಒಂದು ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 164 ಲೇಬರ್ಸ್ ಇದ್ದಾರೆ. ಆದರೆ ನಾವು ಕೂಡ ಅವ್ರನ್ನೆಲ್ಲರನ್ನೂ ಕರೆದಿದ್ದೀವಿ, ಆದರೆ ಯಾರು ಕರ್ತಾನೆ ಇಲ್ಲ. ಯಾಕೆ? ನರೇಗಾ ಯೋಜನೆಯಲ್ಲಿ 14 ಕಾಮಗಾರಿಗಳನ್ನ, 15 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದೀರಾ. ಆದರೆ ನಿಮ್ಮ ಗ್ರಾಮ ಸಭೆಗೆ ಯಾವ ಸ್ಥಳದಲ್ಲಿ ಏನು ಕೆಲಸ ಆಗಿದೆ, ಅವ್ರಿಗೆ ಎಷ್ಟೆಷ್ಟು ಅನುದಾನ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಮುಂದಿನ ಒಂದು ನರೇಗಾ ಯೋಜನೆಯ ಹೆಚ್ಚಿನ ಒಂದು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಯೋಜನೆ. ಹಾಗಾಗಿ ಅವರೇ ಯಾರು ಭಾಗವಹಿಸ್ತಾ ಇಲ್ಲ, ಯಾಕೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಅವರ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ಬೇಡಿಕೆ ನೀಡಿದ 15 ದಿನದೊಳಗಡೆ ಕೆಲಸ ಪಡಿತಕ್ಕಂಥ ಹಕ್ಕಾಗಿರುತ್ತೆ. ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮಣ್ಣಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಮತ್ತು ನೆರಳಿನ ವ್ಯವಸ್ಥೆಯನ್ನು ಪಡಿತಕ್ಕಂಥ ಹಕ್ಕನ್ನು ಹೊಂದಿರ್ತಕ್ಕಂಥದ್ದಾಗಿರುತ್ತೆ. ಈಗ ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವ್ರಿಗೆ ಒಂದು 10 ಲೀಟ್ರದ್ದು ಅಥವಾ 20 ಲೀಟ್ರದ್ದು ಕ್ಯಾನ್ ಕೊಡಬೇಕು. ಅವರು ಮೇಟಾರ್ ಅಂತ ಅವ್ರಿಗೆ ನೀರು ತಗೊಂಡು ಕೊಡುವಂಥದ್ದು ಅವ್ರ ಜವಾಬ್ದಾರಿಯಾಗಿರುತ್ತೆ. ಮಾರ್ಗೆ ಸೈನ್ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿಯಾಗಿರುತ್ತೆ. ಎಷ್ಟು ದಿನ ಕೆಲಸ ಬೇಕು ಅಂತ ಬೇಡಿಕೆ ಸಲ್ಲಿಸ್ತಕ್ಕಂಥದ್ದು ಒಂದು ಮೇಟಾನ್ ಅಂತ ಜವಾಬ್ದಾರಿ ಇರುತ್ತೆ. ಆದರೆ ನಿಮ್ಮ ಗ್ರಾಮ ಪಂಚಾಯತಿ ನಾವು ಅವ್ರನ್ನೆಲ್ಲ ಕರ್ತಿದ್ದೀವಿ. ಅವ್ರ ಬೇಡಿಕೆಯನ್ನು ಇಲ್ಲಿಂದ್ರೆ ಚರ್ಚೆ ಮಾಡ್ಬೋದಿತ್ತು. ಆದರೆ ದಯಮಾಡಿ ಮುಂದಿನ ಸಭೆಗಳಲ್ಲಾದರೂ ಆ ಒಂದು ಲೇಬರ್ಸ್ ಏನಿದ್ದೀರಾ ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದ್ರು ಅಪಾಯ ಆದರೆ ಆ ದಿನದಲ್ಲಿ ಮಾಡ್ತಿದ್ದಿದ್ರೆ ಅದನ್ನ ಅಧ್ಯಕ್ಷರು ಮತ್ತೆ ಪಿಡಿಒಗಳು ಸ್ಥಳ ಪರಿಶೀಲನೆ ಮಾಡಿ ಆ ಸ್ಥಳದಲ್ಲಿ ಏನಾದರೂ ಅಪಘಾತ ಆದರೆ ಅಥವಾ ಏನಾದರೂ ಸಮಸ್ಯೆಗಳಾದರೆ ಅವರಿಗೆ ಕೂಡ ಸರ್ಕಾರದಿಂದ ಅನುದಾನವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಅಲ್ಲಿ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳೇನಾದರೂ ಇದ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೂ ಕೂಡ ಒಬ್ಬರನ್ನ ಲೇಬರ್ಸನ್ನ ಕೂಲಿಗಾರನ್ನ ನೇಮಿಸ್ಕೋಬಹುದು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾದಂಥ ಕೂಲಿ ಆಗಿರುತ್ತೆ. ಈಗ ಮದ್ದೆಲ್ಲ 200 ಚಿಲ್ಲರೆ 250. ಈಗ ವರ್ಷ ನರೇಗಾ ಯೋಜನೆ ಕೂಲಿ ಕೂಡ ಪರಿಷ್ಕರಣೆ ಆಗ್ತಿದೆ. ಈ ವರ್ಷ 370 ಇದೆ. ಈಗ ಹೋದ ವರ್ಷ ಕಡಿಮೆ ಇತ್ತು, ಈಗ ವರ್ಷ ಜಾಸ್ತಿ ಆಗ್ತಿದೆ. ಈಗ ನರೇಗಾ ಯೋಜನೆಯಿಂದ ಎಲ್ಲ ಒಂದು ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಕುಟುಂಬಗಳಿಗೆ ಒಂದು ಸಹಕಾರಿಯಾಗಲಿ ಅನ್ನೋದು ಸರ್ಕಾರದ ಒಂದು
ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿರುತ್ತೆ. ನಿಮ್ಮ ಗ್ರಾಮದ ಅಭಿವೃದ್ಧಿ ಬೆಳವಣಿಗೆಗೆ ನಿಮ್ಮ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಈಗ ಉದಾಹರಣೆಗೆ ರೇಷ್ಮೆ ಇಲಾಖೆಯಲ್ಲಿ, ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ, PRD ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ, ಮತ್ತೆ ಮೀನುಗಾರಿಕೆ ಇಲಾಖೆಯಲ್ಲಿ ಸಿಗುವಂತ ಯೋಜನೆಗಳನ್ನ ಎಲ್ಲ ಒಂದು ಸಮುದಾಯ ಹತ್ರ ಆಗಿರ್ಬೋದು, ವೈಯಕ್ತಿಕ ಒಂದು ಕೆಲಸಗಳಾಗಿರ್ಬೋದು, ನಿಮ್ಮ ಜಮೀನಿನಲ್ಲೇ ಸಸಿ ನೆಡ್ತಕ್ಕಂಥದ್ದು, ರೇಷ್ಮೆ ನಟಿಗಳನ್ನು ಮಾಡಿದರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೇಷ್ಮೆ ಬೆಳೆಯನ್ನ ಬೆಳೀತಕ್ಕಂಥದ್ದು, ಒಂದು ವರ್ಷಕ್ಕೆ ಇಷ್ಟು ಒಂದು ಸಹಾಯಧನ ಅಂತ ಸಿಗುತ್ತೆ. ಈಗ ಮೀನು ಹೊಂಡ ಮಾಡ್ಕೊಂಡ್ರೆ ನಿಮ್ಮ ಜಮೀನಿನಲ್ಲಿ ಮೀನು ಹೊಂಡ ಮಾಡ್ಕೊಂಡ್ರೆ ಸಹಾಯಧನನೂ ಕೊಡ್ತಾರೆ, ಮೀನು ಕೂಡ ಸಾಕಣೆಯನ್ನು ಮಾಡ್ಕೋಬಹುದು. ಕೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ, ನೀವು ಸಹಾಯಧನ ಒಂದು ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಥರದ ಕೊಟ್ಟಿಗೆ ಮಾಡ್ಕೊಂಡು ಕೂಡ ನರೇಗಾ ಯೋಜನೆಯಲ್ಲಿ ಸಹಾಯಧನ ಸಿಗುವಂಥದ್ದು. ಈ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 47 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಇದರ ಒಂದು ತೋಟಗಾರಿಕೆ 1, ಕೃಷಿ 7 ಕಾಮಗಾರಿ, ರೇಷ್ಮೆ 3, PRD 1, ಒಟ್ಟು 60 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 52,95,138 ರೂಪಾಯಿ ಖರ್ಚಾಗಿದೆ. ಅದು ಯಾವ್ಯಾವ ಸ್ಥಳದಲ್ಲಿ ಏನು ಕಾಮಗಾರಿಗಳಾಗಿವೆ, ಜೊತೆಗೆ ಯಾವ್ಯಾವ ಫಲಾನುಭವಿಗಳು ಎಷ್ಟೆಷ್ಟು ಅನುದಾನವನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಂತರ ಮಾಹಿತಿಯನ್ನ ಕೊಡ್ತಾರೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 629 ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ದೀರಾ, ಆದ್ರೆ ನೀವು 339 ಕೆಲಸ ಅಷ್ಟೇ ಮಾಡಿರೋದು. 233 ಕುಟುಂಬಗಳಷ್ಟೇ ಕೆಲಸ ಮಾಡಿದ್ದೀರಾ. 11,356 ಮಾನವ ದಿನಗಳು ಸೃಜನೆ ಮಾಡಿದೆ. ಯಾಕಂದ್ರೆ ನರೇಗಾ ಯೋಜನೆ ತುಂಬಾ ಕಡಿಮೆ ಆಗ್ತಾ ಇದೆ ವರ್ಷ. ಯಾಕಂದ್ರೆ ನಿಮ್ಮ ಗ್ರಾಮದ ಅಭಿವೃದ್ಧಿ, ನಿಮ್ಮ ಗ್ರಾಮದ ಬೆಳವಣಿಗೆಗೆ ಈ ವರ್ಷ ಯೋಜನೆಗೆ ಸೇರಿಸಿದ್ರೆ ನೀವು ಈ ವರ್ಷನೇ ಕೆಲಸ ಮಾಡ್ಕೋಬೇಕು. ವೈಯಕ್ತಿಕ ಕೆಲಸ ಆಗಿರ್ಬೋದು, ಸಮುದಾಯ ಆಧಾರಿತ ಕೆಲಸಗಳಾಗಿರ್ಬೋದು, ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯೋಜನೆ ತಯಾರು ಮಾಡ್ತಾರೆ, ವಾಟ್ಸಭೆ ಗ್ರಾಮ ಸಭೆ ಎಲ್ಲ ಮಾಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿ ಆ ವರ್ಷದಲ್ಲೇ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದ್ರೆ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ, ಅರ್ಧದಷ್ಟು ಕೆಲಸ ಮಾಡಿದ್ದೀರಾ, ಇನ್ನು ಅರ್ಧದಷ್ಟು ಮನೇಲೆ ಇಟ್ಕೊಂಡ್ರೆ ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಸಿಗುತ್ತೆ. ಅವರಿಗೆ ಆ ವರ್ಷ ಕೆಲಸ ಮಾಡಿಲ್ಲ ಅಂದ್ರೆ ಅದು ಲಾಸ್ ಆಗ್ತದೆ ಅಲ್ವಾ. ಈಗ ರೇಷನ್ ಕಾರ್ಡ್ ಪ್ರತಿ ತಿಂಗಳು ರೇಷನ್ ತಗೋತೀರಾ, 1 ತಿಂಗಳು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಅಲ್ವಾ. ಈಗ ನಿಮ್ಮ ಕುಟುಂಬಕ್ಕೆ 100 ದಿನ ಜಾಬ್ ಕಾರ್ಡ್ ಮಾಡಿಸ್ಕೊಂಡು ಹೋಗ್ತೀರಾ, ನೀವು 100 ದಿನ ಕೆಲಸ ಮಾಡಿದ್ರೆ ನಿಮ್ಗೆ ಸಹಾಯಧನ ಸಿಗುತ್ತೆ ಅಲ್ವಾ. ನಿಮ್ಮ ವೈಯಕ್ತಿಕ ಕೆಲಸನಾದ್ರೂ ಮಾಡಿ, ಅಥವಾ ನೀವು ಕಾಲುವೆ ಹೊಡೆಯೋದು ಅಥವಾ ಸಮುದಾಯ ಆಧಾರಿತ ರಸ್ತೆ ಆಗಿರ್ಬೋದು, ಚರಂಡಿ ಅದರಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಇದೆ. ಹೀಗೆ ಅವ್ರು ಗರ್ಭಿಣಿ ಆದ್ರೂ ಕೂಡ ಕೆಲಸ ಮಾಡ್ಬೋದು, ವಿಶೇಷ ಚೇತನರು ಕೂಡ ಕೆಲಸ ಮಾಡ್ಬೋದು. ಹಿರಿಯ ನಾಗರಿಕರಿಗೆ ರಿಯಾಯಿತಿ ಇರುತ್ತೆ, ಅವರು ಕೂಡ ಅದಕ್ಕೆ ವಿಶೇಷವಾದ ಹೆಣ್ಣುಮಕ್ಕಳ ನಿಮಗೆ ನಿಮ್ಮ TA ಅವರು ಬಂದಿದ್ದಾರೆ, ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಿ ಅಂತ, ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ 15ನೇ ಹಣಕಾಸು ಯೋಜನೆಯನ್ನು ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ರಾಜ್ಯ ಹಣಕಾಸು ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ 5 ವರ್ಷಗಳ ಒಂದು ಅನುಷ್ಠಾನವಾಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅದನ್ನ ನಮಗೆ ಕಡತಗಳನ್ನ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಹಾಜರುಪಡಿಸಿದ್ದಾರೆ. ಆದ್ರೆ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಾಮಗಾರಿಗಳು ಅದನ್ನು ಕೂಡ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದೀವಿ. ಜೊತೆಗೆ ರಾಜ್ಯ ಹಣಕಾಸು ಯೋಜನೆ ಮತ್ತೆ PT ಫೈನಾನ್ಸ್ ಅಲ್ಲಿ ಪ್ರಾರಂಭಿಕ ಶುಲ್ಕ ಸೇರಿದಂತೆ 24-25ನೇ ಸಾಲು 67,32,840 ರೂಪಾಯಿ ಒಂದು ಅನುದಾನ ಬಂದಿರತಕ್ಕಂಥದ್ದು. ಜೊತೆಗೆ ಖರ್ಚಾಗಿರ್ತಕ್ಕಂಥದ್ದು 24,77,557 ರೂಪಾಯಿ ಖರ್ಚಾಗಿರೋದು. ಒಟ್ಟು ಕಾಮಗಾರಿಗಳು 11 ಕಾಮಗಾರಿಗಳಿಗೆ 12,43,068 ರೂಪಾಯಿ ಖರ್ಚಾಗಿದೆ. 17 ಚಟುವಟಿಕೆಗಳಿಗೆ 12,34,490 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಅದು ಯಾವ್ಯಾವ ಕಾಮಗಾರಿಗಳು ಯಾವ್ಯಾವ ಸ್ಥಳದಲ್ಲಾಗಿದೆ, ಮತ್ತೆ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕುಡಿಯುವ ನೀರು, ನೈರ್ಮಲ್ಯ, ವಿದ್ಯುತ್ ಬಿಲ್ಲು, ಮತ್ತೆ ಸಿಬ್ಬಂದಿ ವೇತನ, ಕಚೇರಿ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಸ್ಥಳದಲ್ಲಿ ಏನಾಗಿದೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲಗಳ ವ್ಯಕ್ತಿಗಳು ತದನಂತರ ಮಂಡನೆ ಮಾಡ್ತಾರೆ. ನಿಮ್ಮ ವರ್ಷದಲ್ಲಿ ಟೈಡ್ ಮತ್ತೆ ಅನ್ಟೈಡ್ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 24-25ನೇ ಸಾಲಿನ ಒಂದು ಯೋಜನೆ 19,30,50 ರೂಪಾಯಿ ಈ ಒಂದು ವರ್ಷದಲ್ಲಿ ಯೋಜನೆ ಅದರಲ್ಲಿ ಇನ್ನೂ ಕೂಡ ಅನುದಾನ ಹೊಂದಿದೆ. ಹಾಗಾಗಿ ನಿಮ್ಮ ಏನು ಮೆಂಬರ್ಸ್ ಇದ್ದೀರಾ ಅವರು ಆ ಕಾಮಗಾರಿಗಳು ನಿಮಗೆ ಬಾಕಿ 24-25ನೇ ಸಾಲಿನಲ್ಲಿ 11,32,686 ರೂಪಾಯಿ ಇನ್ನೂ ಯೋಜನೆ ಇದೆ. ಹಾಗಾಗಿ ಅದನ್ನ ಬಳಕೆ ಮಾಡಿಕೊಂಡ್ರೆ ಉತ್ತಮ. ಆ ವರ್ಷದಲ್ಲಿ ಬಂದಂತ ಆ ವರ್ಷದಲ್ಲೇ ಖರ್ಚು ಮಾಡಿದ್ರೆ ಗ್ರಾಮದ ಅಭಿವೃದ್ಧಿಗೆ, ಬೆಳವಣಿಗೆಗೆ ಮತ್ತೆ ಎಲ್ಲ ಒಂದು ಸಾರ್ವಜನಿಕರಿಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ
ತದನಂತರ ನಾವು ಕಟ್ಟಡದಲ್ಲಿ ಕಂಡುಬರುವಂತಹ ಮನೆ ಭೇಟಿಯಲ್ಲಿ ಅಂಶಗಳನ್ನು ಮಂಡನೆ ಮಾಡ್ತೀವಿ. ನಮ್ಮ ಗ್ರಾಮ ಸಂಬಂಧದ ವ್ಯಕ್ತಿಗಳು ಮುಂದೆ ಮಂಡನೆ ಮಾಡ್ತಾರೆ. ಇದೀಗ ಹಿಂದೆ ಹೇಳಿರ್ತಕ್ಕಂಥ ನೀವು ಇಂದಿನ ಅನುಪಾಲನಾ ವರದಿಯ ಬಗ್ಗೆ ಹೇಳಿರ್ತಕ್ಕಂಥ ವರದಿಯ ಬಗ್ಗೆ ಹೇಳೋದಾದ್ರೆ, ಹಿಂದೆ ಏನು ನಾವು ಪ್ರತಿ ವರ್ಷ ನರೇಗಾ ಸೋಷಿಯಲ್ ಆಡಿಟ್ ಗ್ರಾಮ ಸಭೆಯನ್ನ ಮಾಡ್ತೀವಿ. ಪ್ರತಿ ವರ್ಷ 2005 ಪ್ರಕಾರದಿಂದಲೂ ಮಾಡ್ತಾ ಬಂದಿದ್ದೀವಿ. 18-19 ನಾವು ಸೋಷಿಯಲ್ ಆಡಿಟ್ ಅಲ್ಲಿ ಪ್ರೋಸೆಸ್ ವ್ಯಾಲ್ಯೂಯೇಷನ್ ಇರ್ಬೋದು, ಡಿವಿಯೇಷನ್ ಇರ್ಬೋದು, ಎಲ್ಲವನ್ನು ಕೂಡ ವರದಿಯಲ್ಲಿ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಅನುಪಾಲನಾ ವರದಿಯನ್ನ ತಾಲೂಕು ಮಟ್ಟದ ಇಒ ಇರ್ತಾರೆ, ಎಡಿ ಇರ್ತಾರೆ, ಮತ್ತೆ ಎಒ ಇರ್ತಾರೆ, ಡಿಪಿಎಂ ಇರ್ತಾರೆ. ಅವರ ಒಂದು ಅನುಮತಿಯ ಮೇರೆಗೆ ಒಂದು ಅಡಸಮಿತಿ ನಡವಳಿಕೆಯನ್ನ ಇವರು ಓದಿ ಮಂಡನೆ ಮಾಡಿದ್ದಾರೆ. ಅದನ್ನ ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಹಾಗಾಗಿ ತದನಂತರ ನಾವು MIS ಅಲ್ಲಿ ಮುಕ್ತಾಯಗೊಳಿಸಬೇಕಾಗ್ತದೆ. ಎಲ್ಲಾ ಸಾರ್ವಜನಿಕರ ಒಂದು ನಮಗೆ ಒಪ್ಪಿಗೆ ಬೇಕು ಅಂತ ಹೇಳ್ತಾರೆ. ಈಗ ನಿಮ್ಮ ಗ್ರಾಮದಲ್ಲಿ ಏನೇನು ಕಾಮಗಾರಿಗಳ ಅನುಷ್ಠಾನ ಆಗಿದೆ ಅಂತ ಮುಂದೆ ಮಂಡನೆ ಮಾಡ್ತಾರೆ. ಈ ಕಾಮಗಾರಿಗಳ ಬಗ್ಗೆ ಅಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು. ನಿಮ್ಮ ಗ್ರಾಮದಲ್ಲಿ ಏನು ಕಾಮಗಾರಿಗಳ ಅನುಷ್ಠಾನ ಆಗಿದೆ ಅದಕ್ಕೆ ಮಾತ್ರ ಇವತ್ತು ಗ್ರಾಮ ಸಭೆ ಸೀಮಿತ ಆಗಿರ್ತಕ್ಕಂಥದ್ದು. ತಾಲೂಕು ಮಟ್ಟದ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು. ಆ ಕಾಮಗಾರಿಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿ, ಇನ್ನು ಉನ್ನತ ವಿಷಯಗಳಲ್ಲಿ ನಿಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸರ ಅಧ್ಯಕ್ಷತೆಯಲ್ಲಿ ಇತರೆ ಚರ್ಚೆಗಳನ್ನು ಅವಕಾಶ ಆಗಿದೆ. ಈಗ ನಿಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಕಾಮಗಾರಿಗಳನ್ನು ಮಂಡನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜಿ ಮಲ್ಲಿಗೆರೆಯ ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್ ನಿರ್ಮಾಣ ಮುಂದುವರೆದ ಕಾಮಗಾರಿ 1,10,950. ಜಿ ಮಲ್ಲಿಗೆರೆ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ವಿಫಲವಾಗಿದ್ದಕ್ಕೆ 1,11,330. ಜಿ ಮಲ್ಲಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಮುಂದುವರೆದ ಕಾಮಗಾರಿ 92,820. ಮರಳಕೆರೆ ಗ್ರಾಮದ ಜವಳಿ ಮಲ್ಲೇಶ್ವರ ಮನೆಯಿಂದ ಚಿಕ್ಕಯ್ಯರ ಮನೆಯವರೆಗೆ ಚರಂಡಿ 80,552. ಮರಳಕೆರೆ ಗ್ರಾಮದ ರಾಮಣ್ಣರ ಮನೆಯಿಂದ ಲಿಂಗಪ್ಪರ ರಾಮಣ್ಣ ಮನೆಯವರೆಗೆ ಬಾಕ್ಸ್ ಚರಂಡಿ 60,377. ಕೆಜೆಸಿ ಮರಳಕೆರೆ ಕೋಡಿಯಿಂದ ಹಣದವರೆಗೆ ಕಾಲುವೆ ಅಭಿವೃದ್ಧಿ 2,80,347. ಕೆಜೆಸಿ ಮಾಸ್ತಿಗೋಳದ ಕಟ್ಟೆಯಿಂದ ಲಿಂಗಾಪುರ ಮುಖ್ಯ ರಸ್ತೆವರೆಗೆ ಕಾಲುವೆ ಉಳಿದಿರುವುದು 2,62,324. ಚಿಕ್ಕಾಪುರ ಗ್ರಾಮದ ಸಾಕಪ್ಪುರದಿಂದ ಹೇಮಾವತಿ ಕಾಲುವೆವರೆಗೆ ಕಾಲುವೆ ಅಭಿವೃದ್ಧಿ 2,78,804. ಕೆಜೆಸಿ ತಿಪ್ಪಾಪುರ ಗ್ರಾಮದ ಚಿಕ್ಕ ಹೊನ್ನೇಗೌಡರ ಜಮೀನಿಂದ ಪಾಪಣ್ಣ ಜಮೀನಿನವರೆಗೆ ಕಾಲುವೆ ಹೂಳು ತೆಗೆಯುವುದು 2,03,467. ಕೆಜೆಸಿ ಹೊನ್ನೇಗೌಡ ಗ್ರಾಮದ ಹೊಡೆಗಟ್ಟೆ ಕೆರೆ ಹಿಂಭಾಗ ಇರುವ ಕಾಲುವೆ ಅಭಿವೃದ್ಧಿ 698. ಮರಳಕೆರೆ ಗ್ರಾಮದ ಕಾಲುವೆ ಹೂಳು ತೆಗೆಯುವುದು 698. ಜಿ ಮಲ್ಲಿಗೆರೆ ಗ್ರಾಮದ ನಲಿನಕೋಂ ಗಿರೀಶ್ ಅವರ ವಸತಿ 2,678. ಜಿ ಮಲ್ಲಿಗೆರೆ ಗ್ರಾಮದ ಸೌಮ್ಯಕೋಂ ಗುರುಮೂರ್ತಿರವರ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ 8,027. ಕಾಗೇಗೌಡ ಕೋಂ ಕೆಂಪೇಗೌಡರವರ 31,410. ಜಿ ಮಲ್ಲಿಗೆರೆ ಗ್ರಾಮದ ಮರಿಗೌಡ ಬಿ ಚಿಕ್ಕೇಗೌಡರವರ ಜನ್ಮಕೊಟ್ಟಿಗೆ 9,074. ಚಿಕ್ಕಗಂಗವಾಡಿ ಗ್ರಾಮದ ಕೆಂಪಮ್ಮ ಕೋಂ ರಾಜೇಗೌಡರವರ ಜನ್ಮಕೊಟ್ಟಿಗೆ 9,772. ಜಿ ಮಲ್ಲಿಗೆರೆ ಗ್ರಾಮದ ಯಶೋದಮ್ಮ ಕೋಂ ಶಂಕರೇಗೌಡರವರ ಜನ್ಮಕೊಟ್ಟಿಗೆ 1,047. ಹೊನ್ನೇಮಳ ಗ್ರಾಮದ ಜವರೇಗೌಡ ಕೋಂ ಭದ್ರೇಗೌಡರವರ ಜನ್ಮಕೊಟ್ಟಿಗೆ 9,772. ತಿಪ್ಪಾಪುರ ಗ್ರಾಮದ ಹಂದಾರಿ ಬಿ ಮರಿಜೋಗಿಗೌಡರವರ ಜನ್ಮಕೊಟ್ಟಿಗೆ 9,772. ಹೊನ್ನೇಮಳ ಗ್ರಾಮದ ಸುಭದ್ರಮ್ಮ ಕೋಂ ಕಾಮರಾಜರವರ ಜನ್ಮಕೊಟ್ಟಿಗೆ 7,329. ಚಿಕ್ಕಗಂಗವಾಡಿ ಗ್ರಾಮದ ಮೂಗಮ್ಮ ಕೋಂ ಪುಟ್ಟಸ್ವಾಮಿರವರ ಜನ್ಮಕೊಟ್ಟಿಗೆ 8,326. ಹೊನ್ನೇಮಳ ಗ್ರಾಮದ ರುದ್ರೇಗೌಡರ ಮನೆಯಿಂದ ಮುಖ್ಯ ರಸ್ತೆವರೆಗೆ 9,423. ತಿಪ್ಪಾಪುರ ಗ್ರಾಮದ ಎಡಿಸಿ ನೀಲಮಲ್ಲೇಗೌಡರವರ ಮನೆಯಿಂದ ಚೋಟಪ್ಪನ ಮನೆಯವರೆಗೆ ಬಿಸಿ ರಸ್ತೆ 19,046. ಮರಳಕೆರೆ ಗ್ರಾಮದ ಕಾಂತರಾಜ್ ಮನೆಯಿಂದ ರಾಮಣ್ಣ ಮನೆಯವರೆಗೆ
ಇಲಾಖೆ ಮಂಡ್ಯ ತಾಲೂಕು ಗೋಪುರ ಗ್ರಾಮದ ಟೀಚರ್ಸ್ ಲೈಫ್ ಮನೆಯಿಂದ ನರೇಗೌಡ ಮೆಕ್ಕೆಜೋಳ ಕುಡಿಯುವ ರಸ್ತೆ ಅಭಿವೃದ್ಧಿ 3,12,939 ನನ್ನ ವೋಟ್ ಹೊರಳೆಕೆರೆ ಗ್ರಾಮದ ಶ್ರೀಮತಿ ಮಂಗಮ್ಮ ಮೆಕ್ಕೆಜೋಳ ಅವರ ಜಮೀನಿನಲ್ಲಿ ಪ್ರಾಥಮಿಕ 40,000 ಚಿಕ್ಕಲಿಂಗವಾಡಿ ಗ್ರಾಮದ ಯಶೋಧಮ್ಮ ಮನೆಯಿಂದ ತೋಟಸ್ಥಳ ಮಹಿಳೆಯರಿಗೆ ಬಾಕ್ಸ್ ಕಟ್ಟಿ 2,17,000 DCTA ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಡುಗೆ ಮನೆ ಚಿಕ್ಕ ಕಾಮಗಾರಿ 70,000 DCTA ಮಲ್ಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ರಸ್ತೆ ಬದಿ ಸ್ವಚ್ಛತೆ 78,000 DCB 10 ಹೊಳೆಮಡು ಗ್ರಾಮದ ಪ್ರಕಾಶ್ ಮನೆಯಿಂದ HK ಲಿಂಗೇಗೌಡ ಮನೆಯಿಂದ DCB ಚರಂಡಿ ಲಿಂಗೇಗೌಡ ಮನೆಯಿಂದ HK ಲಿಂಗೇಗೌಡ ಮನೆಯ ರಸ್ತೆ ಬದಿ ಕಾಂಕ್ರೀಟ್ ನಿರ್ಮಾಣ 1,40,430 DCB 11 ಹೊಳೆಕೆರೆ ಗ್ರಾಮದ ಪೊಲೀಸ್ ಠಾಣೆ ಮನೆಯಿಂದ ಮುಸ್ಕಟ್ಟೆ ಕೋಡಿಯವರೆಗೆ ಬಾಕ್ಸ್ ಚರಂಡಿ 1,25,000 DCB 10 ಮಲ್ಲಿಗೆ ಗ್ರಾಮದ ಕೆಂಪಮ್ಮನ ಮನೆಯಿಂದ ಮಂಜುಳ ಮನೆಯವರೆಗೆ DCB 10 ಹೊರಳೆಕೆರೆ ಗ್ರಾಮದ ತಾಂಡೂರ ಮನೆಯಿಂದ ಬುಗಾಡಿ ಮನೆಯವರೆಗೆ ಮಲ್ಲಿಗೆ ಗ್ರಾಮ ಪಂಚಾಯಿತಿ ರಾಜೀವ್ ಗಾಂಧಿ ಕೇಂದ್ರಕ್ಕೆ ಜಗತ್ ಸೋಲಾರ್ ಅಳವಡಿಕೆಗೆ 2,000,000 ನರೇಗಾ ಮತ್ತು ಉದ್ಯೋಗ ಸಮಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನವಾಗಿರ್ತಕ್ಕಂಥ ಕಾಮಗಾರಿಗಳು ಖರ್ಚು ವೆಚ್ಚದ ಬಗ್ಗೆ ನಿಮ್ಮ ಮಂಡನೆ ಮಾಡಿದ್ವಿ. ಈಗ ರಾಜ್ಯ ಹಣಕಾಸು ಯೋಜನೆಯ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅನುಷ್ಠಾನವಾಗಿರ್ತಕ್ಕಂಥ ಕಾಮಗಾರಿಗಳು ಮಂಡ್ಯ ತಾಲೂಕಿನ ಆಲೂರು ಗ್ರಾಮದ ಹಣಕಾಸಿನಲ್ಲಿ ಒಟ್ಟು ಎಷ್ಟು ಅನುದಾನ ಬಂದಿತ್ತು? ಅನುದಾನ ಬಂದಿರತಕ್ಕಂಥದ್ದು ಪ್ರಾರಂಭಿಕ ಶುಲ್ಕ ಸೇರಿದಂತೆ 67,32,840 ರೂಪಾಯಿ ಅನುದಾನ ಬಂದಿದೆ. ಅವರು ಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಓಕೆ, 68 ಲಕ್ಷದಲ್ಲಿ 25% ಎಷ್ಟು ಕಳೆದಿದ್ದೀವಿ? 25% ಅದು ಪ್ರಾರಂಭಿಕ ಶುಲ್ಕ ಸೇರಿದಂತೆ ಬಂದಿರುವಂತಹದ್ದು ಅನುದಾನ. ಈಗ ಅವರು ಯೋಜನೆ ತಯಾರು ಮಾಡ್ಕೊಂಡಿರೋದು 24-25ನೇ ಸಾಲಿನಲ್ಲಿ 5,79,015 ರೂಪಾಯಿ ಕುಡಿಯುವ ನೀರಿಗೆ ಇಟ್ಕೊಂಡಿದ್ದಾರೆ. ಯಾವುದಕ್ಕೆ? SCP 25% ಅಲ್ಲಿ ಅದರಲ್ಲಿ 60% ಕುಡಿಯುವ ನೀರಿಗೆ, 30% ನೈರ್ಮಲ್ಯಕ್ಕೆ, ಇನ್ನು 40% ಆರ್ಯ ಬಂದಿಲ್ಲ. ನೈರ್ಮಲ್ಯಕ್ಕೂ ಕೂಡ 5,40,000 ಕಾಮಗಾರಿಗೆ ಎಷ್ಟು ಕಳೆದಿದ್ದೀವಿ? ಕಾಮಗಾರಿಗೆ ಕುಡಿಯುವ ನೀರು ಕಾಮಗಾರಿ ಎರಡು ಸೇರಿಸಿ ಯೋಜನೆ ಮಾಡ್ಕೊತಾರೆ. ಏನಂತಲ್ಲ 5,49,015 ರೂಪಾಯಿ. ಕುಡಿಯ ನೀರಲ್ಲಿ ಯಾವ ತರ ಅಂತ ಹೇಳ್ಬೇಕು? ಕುಡಿಯ ನೀರು ಇದೆ. ಕುಡಿಯುವ ನೀರು ಅಂದ್ರೆ ಪೈಪ್ಲೈನ್ ಕಾಮಗಾರಿಗಳಾಗಿರ್ಬೋದು ಅಥವಾ ಮೋಟರ್ ಏನಾದ್ರೂ ಸಮಸ್ಯೆಗಳಾದ್ರೆ ಪೈಪ್ಲೈನ್ ಕಾಮಗಾರಿ ಅಂದ್ರೆ ಸ್ವಲ್ಪ ಕೇಳ್ಕೊಡಿ. ಪೈಪ್ಲೈನ್ ಅಂದ್ರೆ ಕುಡಿಯುವ ನೀರಿಗೆ ಈಗ ಬೀದಿಗೆ ಪಕ್ಕದ ಬೀದಿಯಿಂದ ಪೈಪ್ಲೈನ್ ಹಾಕುವಂತದ್ದು, ಅದು ಒಂದು ಕಾಮಗಾರಿ. ಎಲ್ಲ ಹಾಕಿದ್ರೆ ಅದನ್ನ ಎಸ್ಟಿಮೇಟ್ ಮಾಡಿದ್ದಾರೆ. ಇವಾಗ ಎಸ್ಟಿಮೇಟ್ ಅಂದ್ರೆ ಇದು ನಮ್ಮ 19-25ನೇ ಸಾಲಿನಲ್ಲಿ ಪೈಪ್ಲೈನ್ಸ್ ಯಾವುದು ಆಗಿಲ್ಲ. ಅವರು ಅನುದಾನ ಇಟ್ಕೊಂಡಿದ್ದಾರೆ. ಅದೇ ಇದು ನಾನು ಹೇಳಿದ್ದು 11,32,686 ರೂಪಾಯಿ ಅನುದಾನ ಇಟ್ಟಿದ್ದಾರೆ. ಯೋಜನೆಯಲ್ಲಿ ಇದೆ. ಒಟ್ಟಾರೆ ಅನುದಾನ 25% ಅಲ್ಲಿ 2,45,207 ರೂಪಾಯಿ ಇದೆ. ನಾನು ಕೇಳ್ತಾ ಪ್ರಶ್ನೆ 25% ಕುಡಿಯ ನೀರಿಗೆ ಪೈಪ್ಲೈನ್ಗೆ ಡಿವೈಡ್ ಮಾಡಿದ್ರೆ ಅಂತ ಹೇಳಿದ್ರಿ. 2,45,207 ರೂಪಾಯಿ ಇದೆ. ಅದು ಬಳಕೆ ಆಗಿದೆ. ಬಳಕೆ ಆಗಿಲ್ಲ, ಇನ್ನು ಉಳಿದಿದೆ. ಅದಕ್ಕೆ ಏನ್ ಮಾಡ್ತಾರೆ? ಅದನ್ನ ಖರ್ಚು ಮಾಡಿ ಅಂದರೆ ನಾನು ನಿಮ್ಮ ಗ್ರಾಮ ಪಂಚಾಯತಿ ಅವರ ಸಿಬ್ಬಂದಿ ಮಾಡ್ಬೇಕಿತ್ತಂದ್ರೆ ಈಗ ಮಾಡಿರೋ ಅದಕ್ಕೆ ನೀವೇನ್ ಮಾಡ್ತೀರಿ? ಅದು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ವಾಪಸ್ ಹೋದ್ರೆ ಪನಿಷ್ಮೆಂಟ್ ಯಾರು ಮಾಡ್ತೀರಿ? ವಾಪಸ್ ಹೋಗ್ಬಾರ್ದು ಸರ್ಕಾರಕ್ಕೆ. ನಾವು ಮಾಡೋದಲ್ಲ ಸರ್. ಸರ್ಕಾರ ದುಡ್ಡು ಕೊಟ್ಟಿರೋದು ಖರ್ಚು ಮಾಡಿ ಅಂತ ಖರ್ಚು ಮಾಡಿದ್ರೆ ವಾಪಸ್ ಹೋದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. SC ಆಕ್ಟ್ ಬಳಕೆ ಆಗ್ಬೇಕು. ನೀವು ಈ ಸಭೆಯಲ್ಲಿ ಏನ್ ಮಾಡ್ತೀರಾ ಅದನ್ನ ಹೇಳಿ. ಮೀಟಿಂಗ್ ಅಲ್ಲಿ ಹೇಳೋದು ನೋಡಲ್ ಆಫೀಸರ್ ಆಗಿ ಸಭೆಗೆ ಅವ್ರು ಉತ್ತರ ಕೊಡ್ಬೇಕು. ಅವರೆಲ್ಲ PDO ಉತ್ತರ ಕೊಡೋದು. ಈಗ ವಾಪಸ್ ಹೋಗ್ತಾ ಇದೆ ಅನುದಾನ, ಇದಕ್ಕೆ ಏನ್ ಕ್ರಮ ತಗೋತೀರಿ? ನನ್ನ ಪ್ರಶ್ನೆ ಇದು. ಅಧಿಕಾರಿಯಾಗಿ PDO ಉತ್ತರ ಕೊಡೋದು ಇದಕ್ಕೆ. ಅಲ್ಲ, ತಪ್ಪು ಮಾಡಿರೋರಿಗೆ ಉತ್ತರ ಕೊಡ್ತಾರೆ ಅಂದ್ರೆ ಏನ್ ಕ್ರಮ ತಗೋತೀರಿ ಅಂತ ನನ್ನ ಪ್ರಶ್ನೆ. ನೀವು ಮಾತಾಡೋ ಪ್ರಶ್ನೆನೇ ಇಲ್ಲ. ಇಲ್ಲಿ SCP ಗ್ರಾಂಟ್ ಉಳ್ಕೊಂಡಿದೆ, ವಾಪಸ್ ಹೋಗ್ತಾ ಇದೆ. ನಿಮ್ಮ ಮಾತಿನ ಪ್ರಕಾರ, ನನ್ನ ಮಾತಲ್ಲ, ನಿಮ್ಮ ಮಾತಿನ ಪ್ರಕಾರ SCP ಗ್ರಾಂಟ್ ವಾಪಸ್ ಹೋಗ್ತಾ ಇದೆ.
ಕಾಯ್ದೆ ಮಾಡಿದ ಸರ್ಕಾರ ಆಯಾ ವರ್ಷದ SCP ಗ್ರಾಂಟ್ ಆಯಾ ವರ್ಷನೇ ಬಳಕೆ ಮಾಡಬೇಕು ಅಂತ ಹೇಳಿ ನೀವು ಬಳಕೆ ಮಾಡಿದ್ರೆ ಉಳಿಕೆ ಮಾಡಿದ್ದೀರಿ ಮತ್ತೆ ವಾಪಸ್ ಹೋಗ್ತಾ ಇದೆ ಇದಕ್ಕೆ ಏನ್ ಕ್ರಮ ತಗೊಂಡ್ರೆ ಅದನ್ನ ಹೇಳಿ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ 15 ಬ್ಯಾಲೆನ್ಸ್ ರಿಲೀಸ್ ಆಗ್ತಿದೆ ನಾವು 25% ಅಮೌಂಟ್ ರಿಸರ್ವ್ ಮಾಡಿರ್ತೀವಿ. ಈಗ ಉದಾಹರಣೆಗೆ ₹100 ರಿಲೀಸ್ ಆಯಿತು ಗೌರ್ಮೆಂಟಿಂದ, ಉದಾಹರಣೆ ಹೇಳ್ತೀವಿ ₹100 ರಿಲೀಸ್ ಆಯಿತು ಅದು ಡಿವೈಡ್ ಮಾಡಬೇಕು ಎರಡು ರೀತಿ. ಒಂದು ಅನಿರ್ಬಂಧಿತ ನಿರ್ಬಂಧಿತ ಅಂತ ಎರಡು ಭಾಗ ಮಾಡ್ಕೊಳ್ತೀವಿ. ಅನಿರ್ಬಂಧಿತ ಯಾವುದು ಅಂತಂದ್ರೆ 40% ಅನಿರ್ಬಂಧಿತ ಅಂತ ಮಾಡಿರ್ತೀವಿ, 60% ನಿರ್ಬಂಧಿತ ಅಂತ ಮಾಡ್ಕೊಳ್ತೀವಿ. ನಿರ್ಬಂಧಿತದಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಏನು ನಿರ್ಬಂಧಿತ ಅಮೌಂಟಲ್ಲಿ 60% ಈ ರೀತಿ ಪ್ರಶ್ನೆ ಒಂದು ನಿಮಿಷ, ನಿರ್ಬಂಧಿತ ಅಂದ್ರೇನು ಅನಿರ್ಬಂಧಿತ ಅಂದ್ರೇನು ಅಂತ ಕೇಳಿ. ನಿರ್ಬಂಧಿತ ಅಂತಂದ್ರೆ ನಾವೇನು ಅಂದ್ರೆ ಫಿಕ್ಸ್ಡ್ ಅದಕ್ಕೆ ಬಳಸಬೇಕು ಅಂತಂದ್ರೆ ನಿರ್ಬಂಧಿತ. ನಿರ್ಬಂಧಿತ ಅಂತಂದ್ರೆ ನಮ್ಮ ಸೆಕ್ಷನ್ 58 ಪ್ರಕರಣ ಪಂಚಾಯತ್ ರಾಜ್ ಆಕ್ಟ್ ಪ್ರಕರಣ 58ರಲ್ಲಿ ಏನೇನು ಅನುಕೂಲಗಳಿವೆ ಎಲ್ಲವನ್ನು ಕೂಡ ಮಾಡ್ಬೋದು. ಉದಾಹರಣೆಗೆ ಸಮುದಾಯ ಆಸ್ತಿಗಳ ನಿರ್ವಹಣೆ ಮಾಡುವಂಥದ್ದು ಮಾಡ್ಬೋದು, ಬೀದಿ ದೀಪಗಳ ನಿರ್ವಹಣೆ ಮಾಡುವಂಥದ್ದು, ಅದರಲ್ಲಿ ಕುಡಿಯುವ ನೀರು ಕೂಡ ಮಾಡ್ಬೋದು, ಮತ್ತೆ ಹೊಸದಾಗಿ ಸ್ಟ್ರಕ್ಚರ್ ವರ್ಕ್ ಮಾಡುವಂಥ ಚರಂಡಿ ನಿರ್ಮಾಣ ಮಾಡುವಂಥದ್ದು, ರಸ್ತೆಗಳು ಮಾಡುವಂಥದ್ದು ಮಾಡ್ಬೋದು. ಇದು ಎರಡಕ್ಕೂ ಅನ್ವಯ ಆಗುತ್ತೆ, ಸಾಮಾನ್ಯಕ್ಕೂ ಅನ್ವಯ ಆಗುತ್ತೆ, SC/STಗೂ ಅನ್ವಯ ಆಗುತ್ತೆ. ಅದು ನಿರ್ಬಂಧಿತ ಪ್ರಕರಣ 58ರಲ್ಲಿ ಏನೇನು ಖರ್ಚು ಮಾಡ್ಬೋದು. ನಿರ್ಬಂಧಿತ ಅಂದ್ರೆ ಕಾಯ್ದೆ ಏನ್ ಹೇಳುತ್ತೆ ಅದ್ರ ಪ್ರಕಾರ ಖರ್ಚು ಮಾಡೋದು. ಎಲ್ಲದಕ್ಕೂ ಅನುಕೂಲ. ಅನಿರ್ಬಂಧಿತ ಅಂದ್ರೆ ನಿಮ್ಮ ಸಮಿತಿ ಏನೋ ಒಂದು ನಿರ್ಣಯ ಮಾಡೋದನ್ನ ನಿರ್ಬಂಧಿತ ಮ್ಯಾನೇಜ್ ಮಾಡ್ತೀರಿ. ನಿರ್ಬಂಧಿತ ಅಂದ್ರೆ ಓಕೆ. ಫಿಕ್ಸ್ಡ್ ನೀರಿಗೆ ಚರಂಡಿ ಅದಕ್ಕೆ ಬಳಸ್ಬೇಕು, ನೈರ್ಮಲ್ಯ ಮತ್ತು ಕುಡಿ ನೀರಿನ ನಿರ್ವಹಣೆಗೆ ಅಂತ ಬಳಸ್ಬೇಕು. ಈಗ ನಮ್ಮದು ಉದಾಹರಣೆಗೆ ಹೇಳಿದ್ವಿ 5 ಲಕ್ಷ ಹೇಳಿದ್ರು, ಅದು ಕುಡಿ ನೀರಿಗೆ ರಿಸರ್ವ್ ಮಾಡಿ ಇಟ್ಟಿದ್ದೀವಿ, SC/ST ಅಮೌಂಟ್ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಬಟ್ ಆಲ್ರೆಡಿ ನಮಗೆ ನೀರಿನ ಸಮಸ್ಯೆ ಇದೆ, ಅಂದ್ರೆ ಜೇಜಮಲಕ್ಕೆ ಪೈಪ್ಲೈನ್ ಎಲ್ಲ ಆಗೈತೆ. ಈಗ ಗೌರ್ಮೆಂಟ್ ಈಗ ಎಲ್ಲ ಕಡೆನೂ ಅಷ್ಟೇ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಉದಾಹರಣೆಗೆ ಕುಡಿಯೋ ನೀರಿನ ಸಾಮಗ್ರಿಗಳ ಖರೀದಿ ಅದೇನು ಖರ್ಚು ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಸಮಸ್ಯೆ ಬಂದಿಲ್ಲ, ಅಲ್ಲಿಗೆ ಸಮಸ್ಯೆ ಬಂದಾಗ ಬಳಸ್ಕೊಳ್ತೀವಿ. ಅದು ಅಡ್ವಾನ್ಸ್ ಆಗಿ ರಿಸರ್ವ್ ಮಾಡಿ ಇಟ್ಟಿರುವಂತೆ ಮಿಕ್ಕಿದ್ರೆ ಏನೂ ಖರ್ಚು ಆಯ್ತು, ಅಷ್ಟೇ ಅಲ್ಲ. ಇವಾಗ ನಮ್ಮ ಜೀವಮಲ್ಲಿಗೆನಲ್ಲಿ ನನಗೆ ಗೊತ್ತಿರೋ ಇಡೀ ಮಂಡ್ಯ ತಾಲೂಕಿನಲ್ಲಿ ನೀರಿಗೆ ಒಂದು 1% ಕೂಡ ತೊಂದರೆ ಇಲ್ಲ. ನನಗೆ ಗೊತ್ತಿರುವ ಇಡೀ ಮಂಡ್ಯ ತಾಲೂಕು 46 ಪಂಚಾಯತಿನಲ್ಲಿ ಜೀವಮಲ್ಲಿಗೆ ಪಂಚಾಯತಿನಲ್ಲಿ ನೀರನ್ನ ವ್ಯಯ ಮಾಡ್ತಿರುವಂಗೆ ಯಾವ 45 ಪಂಚಾಯತಿನಲ್ಲೂ ವ್ಯಯ ಮಾಡ್ತಾ ಇಲ್ಲ. ಅಷ್ಟು ಮಲ್ಲಿಗೆ ಪಂಚಾಯತಿನಲ್ಲಿ ನೀರನ್ನ ವ್ಯಯ ಮಾಡ್ತಾ ಇದ್ದೀವಿ ಅಂತ ಕೊರತೆ ಇರುತ್ತದೆ. ಅಂದ್ರೆ ನಮ್ಮ ಕಾಯ್ದೆ ಆರ್ಡರ್ ಏನ್ ಹೇಳ್ತದೆ ರೆಕಾರ್ಡ್ ಮಾಡಿ ಕೇಳಿದಲ್ವಾ ಸರ್? ಈಗ ಲೈವ್ ಮಾಡ್ತಾರೆ ಯಾರು? ನಾವು ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ಕೂಡ ಇಲ್ಲಿ ಆಗ್ತಾ ಇದೆ ಸರ್. ಯಾವಾಗ ಬರುತ್ತೆ ನೀವು ಹೇಳ್ತಾ ಇರೋದು ಅಲ್ಲಿಗೆ ನೀರಿನ ಸಮಸ್ಯೆ ಇಲ್ಲ, ಅದು ರಿಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ ಆರ್ಡರ್ ಐತೆ ರಿಸರ್ವ್ ಮಾಡಲೇಬೇಕು ಅಂತಾನೆ. ಆಯ್ತಾ? ಬೇರೆ ನಾನು ಉಚಿತವಾಗಿ ನಲ್ಲಿ ಸಂಪರ್ಕ ಕೊಡಿ ಅಂತ ನಿಮ್ಮ ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ದೀನಿ. ಯಾಕೆ ನನಗೆ ಉಚಿತವಾಗಿ ನಲ್ಲಿ ಸಂಪರ್ಕ ಕೊಡಲಿಲ್ಲ? ಏನ್ ಹೇಳ್ತಿದ್ರೆ ಅಂದ್ರೆ ಇಂಡಿವಿಜುವಲ್ ಯಾರು ಖರ್ಚು ಮಾಡಬಾರ್ದು ಅಂತ ಕೂಡ ಇರುತ್ತೆ, ವೈಯಕ್ತಿಕವಾಗಿ ಯಾರು ಖರ್ಚು ಮಾಡಬಾರ್ದು ಅಂತ ಕೂಡ ಇರುತ್ತೆ. ಇದು ಹಾಕಿ ಕೊಟ್ರೆ ಅದಕ್ಕೆ ಏನ್ ಮಾಡ್ತೀರಾ? ಕುಡಿ ವೈಯಕ್ತಿಕವಾಗಿ ಯಾರು ನೀವು ನಲ್ಲಿ ಸಂಪರ್ಕ ಕೇಳ್ತಾರೋ ಅವ್ರಿಗೆ ನಲ್ಲಿ ಸಂಪರ್ಕ ಕೊಡ್ಬೇಕಂತ ಕಾಯ್ದೆ ಇದೆ. ಇದು ನಮ್ಮ ತೆರಿಗೆ ವಸೂಲಾತಿಯಲ್ಲಿ ಇರುವಂತದ್ದು 15 ಜನಕ್ಕೆ ಸಲ ಅವಕಾಶ ಇಲ್ಲ, ಇಂಡಿವಿಜುವಲ್ ಕೊಟ್ಟಿರ್ತೀರಲ್ಲ. ತೆರಿಗೆ ವಸೂಲಿನೆಲ್ಲ ಮಾಡ್ಕೊಡ್ಬೇಕಿತ್ತು, ನನಗೆ ಯಾಕೆ ಕೊಡಲಿಲ್ಲ ನೀವು? ತೆರಿಗೆ ವಸೂಲಾತಿಗೆ ತುಂಬಾ ಖರ್ಚಾಗ್ತೈತೆ. ಏನ್ ಖರ್ಚು ಆಗುತ್ತೆ? ತೆರಿಗೆ ವಸೂಲಿ ಯಾವ್ದು ಖರ್ಚು ಮಾಡ್ತೀರಿ? ಅದಕ್ಕೂ ಹಿಂಗೆ ನೈರ್ಮಲ್ಯಕ್ಕೆ ಮಾಡ್ತೀರಿ, ಮತ್ತೆ ಇಲ್ಲ ಜಾಗೃತಿಗೆ ಮಾಡ್ತೀರಿ. ನೀರ್ಮಲ್ಲಿ ಖರ್ಚು ಮಾಡಿಲ್ಲ ನಾವು, ಯಾರು ವೈಯಕ್ತಿಕವಾಗಿ ಅದರಲ್ಲಿ ವೈಯಕ್ತಿಕವಾಗಿ ಬಳಸ್ಕೊಂಡಿದ್ವಿ. ಇದು ಮುಗಿದ ಮೇಲೆ ಸೋಷಿಯಲ್ ಆಗಿ ಕೊಡಿದ್ರೆ ಅದೇ ಖರ್ಚು ಇರ್ತದೆ, ಅದನ್ನು ಸಹ ಅದೇ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ಡರ್ ಐತೆ ಬಳಕೆ ಮಾಡಿ ಉಳ್ಕೊಂಡಿದ್ದ ಅದು ಈಗ ಏನ್ ಮಾಡ್ತೀರಿ ನೀವು? ಉಳ್ಕೊಂಡಿದ್ದಲ್ಲ ಅವ್ರು ಹೇಳ್ದಂಗೆ ಅಮೌಂಟ್ ಏನ್ ಮಾಡ್ತೀರಿ? ನೀರು ನಿರ್ವಹಣೆಗೆ ತಿಳ್ಕೊಂಡು ಅಲ್ಲಿ ಬಳಸಿ ಸಮಸ್ಯೆನೇ ಬಂದಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಬಳಸ್ತೀವಿ, ಮತ್ತೆ ಏನ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ. ಅದು ಮತ್ತೆ ಡಿಪಾರ್ಟ್ಮೆಂಟ್ ಮಾಡಿ ಮತ್ತೆ ನಿಮ್ಗೆ ಅನುಕೂಲ ಬರ್ತದೆ, ಅದು ಮತ್ತೆ ನಮ್ಮ ಇಲಾಖೆಗೆ ವಾಪಸ್ ಬರ್ತದೆ. ಅದು ಮತ್ತೆ ಯಾವ ರೀತಿ ನೀವು ಸುಮ್ಮನೆ ವ್ಯಯ ಮಾಡ್ಬೇಕಾಗ್ತದೆ ಅಷ್ಟೇ, ಸಮಸ್ಯೆ ಇಲ್ಲ. ಅಲ್ಲ ಸರ್, ಬೇರೆ ಬೇರೆ ಕಾಮಗಾರಿಗಳು ಕೆಲವು ಕೇಳ್ತಾರೆ, ಮಾಡುವ ಯೂಸ್ ಕಾಮಗಾರಿಗಳಿಗೆ ಮಾಡ್ಬೇಕು. ಅದನ್ನ ಹೇಳಿದ್ನಲ್ಲ, ನೀರು ಬಂದು ಸಮುದಾಯ ನಲ್ಲಿಗಳಿಗೆ ಬಳಸ್ಬೋಯ್ತಲ್ಲ ನೀವು? ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಟ್ಟಿದ್ದೀನಲ್ಲ, ಅವಾಗ ಅಂಬೇಡ್ಕರ್ ಬಂದು ನಲ್ಲಿ ರಿಪೇರಿಗಳು ಅವೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲಿ ಮಾಡ್ಸಿದ್ರಿ? ಮೋಟರ್ ಎಲ್ಲ ಹಾಕ್ಸಿದ್ದೀವಿ. ಮೋಟರ್ ಹಾಕ್ಸಿದ್ರಿ, ಮೋಟರ್ ಹಾಕ್ಸಿದ್ರಿ ಕರೆಕ್ಟ್. ಅದಕ್ಕೆ ಹಂಗೇನೆ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹಿಂದೆ ಫಿಕ್ಸ್ ಮಾಡಿ ಒಂದಷ್ಟು ಇದರಲ್ಲಿ ಫಿಕ್ಸ್ ಮಾಡೋರಿ. ಅದನ್ನ ಆ ಸಮುದಾಯಕ್ಕೆ ಬರಲ್ವಾ? ಅಲ್ಲ, ಅದು ಬರುತ್ತೆ. ಆದ್ರೆ ಅದೇನಾಗುತ್ತೆ ಅಂದ್ರೆ ನಾವು ಬೇರೆ ತಗೊಂಡಿದ್ದೀವಿ ಸರ್ ಹಂಡ್ರೆಡಲ್ಲಿ 24 ಇದೇ ಉಳ್ಕೊಂಡಿದ್ದಲ್ಲ ಸರ್, ಇಲ್ಲೇ ಗ್ರಾಂಟ್ ಮಾಡ್ಬೇಕು, ಇದನ್ನೇ ಬಳಸಿ ಯುಟಿಲೈಸ್ ಮಾಡ್ಬೋಯ್ತಲ್ಲ ನೀವು. ಈಗ 5 ಲಕ್ಷ ರೂಪಾಯಿನಲ್ಲೇ ಅಂಬೇಡ್ಕರ್ ಬಂದು ನಿಮ್ಮಾಗ ಈಗ ಎಲ್ಲ ಊಟ ಮಾಡ್ತಾರೆ, ನಮ್ಮವರೆಲ್ಲ ಸಮಾರಂಭಗಳನ್ನ ಮಾಡ್ತಾರೆ, ಮದುವೆ ಮಾಡ್ತಾರೆ, ತಿಥಿ ಮಾಡ್ತಾರೆ. ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ 1,500 ರೂಪಾಯಿ ದುಡ್ಡು ಕೊಟ್ಟು ಹೊರಗಡೆಯಿಂದ ನಲ್ಲಿ ನೀರು ತರಿಸ್ಕೊಂಡು ನಿಲ್ಲಿಸ್ಕೊತಾರೆ ಟ್ಯಾಂಕ್ ನ. ಎಕ್ಸಾಂಪಲ್ ನೋಡಿದ್ರೆ ಈ ಪಂಚಾಯತಿ ಸಿಬ್ಬಂದಿ ನಮ್ಮ ಗೋವಿಂದ್ ಅವರ ತಂದೆ ಕಾರ್ಯದಲ್ಲಿ ಹೊರಗಡೆಯಿಂದ ಟ್ಯಾಂಕ್ ನಿಂದ ತರಿಸ್ಕೊಂಡಿದ್ರು. ಅದಕ್ಕೊಂದು ನೀವು ಅಂಬೇಡ್ಕರ್ ಭವನ ಇದ್ದಾಗ ಒಂದು 10 ನಲ್ಲಿ ಟ್ಯಾಂಕ್ ಹಾಕಿದ್ರೆ ಹ್ಯಾಂಡ್ ವಾಶ್ ಮಾಡಕ್ ಯೂಸ್ ಆಯ್ತಿತ್ತಲ್ಲ, ಯುಟಿಲೈಸ್ ಆಯ್ತಿತ್ತಲ್ಲ ದುಡ್ಡು 5 ಲಕ್ಷ ರೂಪಾಯಿ. ಮಾತಾಡಿದೆ ಇನ್ನೊಂದು ಸೊಲ್ಯೂಷನ್ ಹೇಳಿಲ್ಲ.
ಅದನ್ನ ಮುದ್ದಾಗಿ ಸರ್ ಎಲ್ಲ ಸ್ಪಷ್ಟಪಡಿಸ್ತೀನಿ. ಪಂಚಾಯತಿ ಮೆಂಬರ್ಗಳು 5 ವರ್ಷಕ್ಕೊಂದ್ಸಲ ಬರೋದು ಅಷ್ಟೇ. ಕೆಲವು ಸದಸ್ಯರುಗಳಿಗೆ ಕಾನೂನುಗಳು ಗೊತ್ತಿರುವುದಿಲ್ಲ. ಆ ಕಾನೂನುಗಳನ್ನ ಮೆಂಬರ್ಗಳಿಗೆ ತಿಳಿಸ್ಬೇಕಾದವರು ಪಂಚಾಯತಿ ಪಿಡಿಒರವರು. ಈ ಕಾನೂನು ನಿಮ್ಗೆ ಹೇಳ್ತದೆ, ಈ ಕಾನೂನು ನಿಮ್ಗೆ ಹೇಳಲ್ಲ ಅಂತ ಹೇಳಿ ಸದಸ್ಯರುಗಳಿಗೆ ಕಾನೂನು ಬಗ್ಗೆ ಅರಿವು ಮಾಡ್ಬೇಕಾಗಿರೋ ಈ ಕಾಯ್ದೆಗಳನ್ನ ಮತ್ತೆ ಈ ಅನುದಾನಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು ಪಿಡಿಒರವರು, ಸದಸ್ಯರುಗಳಲ್ಲ. ಸದಸ್ಯರುಗಳಿಗೆ ಸಲಹೆ ಕೊಡ್ಬೋದು, ಹಿಂಗ್ ಮಾಡಿ ಹುಡಿ ಅಂತ. ಆದ್ರೆ ಸದಸ್ಯರು ಮಾತುಗಳು ಅಂತಿಮ ಅಲ್ಲ ಅಂತ ನನಗೆ ಗೊತ್ತಿರೋ ಪ್ರಕಾರ ನೀವು ಅವ್ರಿಗೆ ಹೇಳ್ಬೇಕು. ಈ ಅನುದಾನ ಉಳ್ಕೊಂಡ್ರೆ ನನ್ನ ಮೇಲೆ ಆಕ್ಷನ್ ತಗೋತಾರೆ, ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳ್ಬೇಕು ಅವ್ರಿಗೆ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಸದಸ್ಯರುಗಳಿಗೆ ಬಹುತೇಕ ಸದಸ್ಯರುಗಳಿಗೆ ಕಾಯ್ದೆಗಳು ಗೊತ್ತಿರುವುದಿಲ್ಲ. ಆ ಕಾಯ್ದೆಗಳನ್ನ ಪಿಡಿಒರವರು ತಿಳಿಸ್ಕೊಡ್ಬೇಕು. ನೀವು ತಿಳಿಸ್ಕೊಡದೇ ಕಾರಣದಿಂದ ಕೆಲವು ಸದಸ್ಯರು ಏನ್ ಮಾಡ್ತಾರೆ, ಅವ್ರಿಗೆ ನಾವ್ ಹೇಳ್ದಂಗೆ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಕರೆಕ್ಟ್ ಎಲ್ಲ ಪಂಚಾಯತ್ ಇಲ್ಲಿ ನಮ್ಮಲ್ಲಿ ಏನೋ ಪಂಚಾಯತಿನೇ ಅಲ್ಲ, ಟೋಟಲ್ ಎಲ್ಲಾ ಪಂಚಾಯತಿ ಇಡೀ ರಾಜ್ಯದಲ್ಲಿ ಹಂಗೆ ಹೇಳೋದು ಸದಸ್ಯರುಗಳು ನಾನು ಹೇಳ್ದಂಗೆ ಕೆಲಸ ಮಾಡ್ಬೇಕಂತ. ಸೊ ಕಾಯ್ದೆ ಹಂಗಿಲ್ಲ. ಸದಸ್ಯರು ಹೇಳ್ದಂಗೆ ಕೆಲಸ ಮಾಡ್ಬೇಕಂತ ಕಾಯ್ದೆ ಎಲ್ಲೂ ಇಲ್ಲ. ಕಾನೂನು ವ್ಯಾಪ್ತಿ ಒಳಗಡೆ ಕಾನೂನು ಮೀರಿದಂಗೆ ಕೆಲಸ ಮಾಡ್ಬೇಕು. ದಯಮಾಡಿ ನೀವು ಸದಸ್ಯರುಗಳು ಹೇಳ್ಬೇಕು, ಇಂಥ ಕಾಯ್ದೆಗಳಿಗೆ ಹೇಳ್ತು ಅಂತ ನೀವು ಸದಸ್ಯರು ಹೇಳಿದ್ರು ಸದಸ್ಯರ ಮೇಲೆ ಹಾಕ್ತೀರಿ. ನಾನು ಇವಾಗ RTI ಹೋದ್ರೆ ಇನ್ನು 5 ವರ್ಷ ಆದ್ಮೇಲೆ ಈ ಬಾಡಿ 2 ನವೆಂಬರ್ ತಿಂಗಳು ಈ ಬಾಡಿ ಕ್ಲೋಸ್ ಆಯ್ತದೆ. ಆಮೇಲೆ ನೀವು ಸದಸ್ಯರು ಹೇಳ್ದಂಗೆ ಕೇಳಿದ್ರೆ ಕಾಯ್ದೆ ಅವನ್ನ RTI ಕೇಸ್ ಹಾಕೊಂಡು ಹೋದ್ರೆ ಯಾರ ಮೇಲೆ ಬರ್ತದೆ? ಸದಸ್ಯರ ಮೇಲೆ ಬರ್ತದೆ. ಫಸ್ಟ್ ರೂಲ್ಸ್ ಕಾಯ್ದೆ ಪಿಡಿಒ ಮೇಲೆ ಇಂಪ್ಲಿಮೆಂಟ್ ಆಗ್ತದ. ಹೌದು ತಗೋಬೇಕು, ನಾನು ತಗೋಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಕಾಯ್ದೆ ಸರ್ಕಾರದ ಕಾನೂನುಗಳು ಹೇಳ್ತವೆ, ಅದನ್ನ ಅವ್ರಿಗೆ ಇಂಪ್ಲಿಮೆಂಟ್ ಆಗುತ್ತೆ. ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ, ತಿಳಿಸ್ಬೇಕಾಗಿರೋದು ಪಿಡಿಒ ಜವಾಬ್ದಾರಿ. ಒಂದ್ ನಾನು ಹೇಳ್ತೀನಿ, ಈಗ ಸದಸ್ಯರು ನನ್ಗೋರ್ಗೂ ಆಗಲ್ಲ, ಯಾವ್ದೋ ಒಂದು ಕಾರಣಕ್ಕೆ ಆಗಲ್ಲ ಅಂತ ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾರೋ, ನಮ್ಮ ಸದಸ್ಯರು ನನಗೂ ಆಗಲ್ಲ, ನಾನು ಯಾವ್ದೋ ಒಂದು ಈ ತರ ಕೆಲಸ ಆಗ್ಬೇಕಂತ ಅರ್ಜಿ ಕೊಡ್ತೀನಿ, ಮಾಡ್ಬಿಡಿ ಅಂತ ಹೇಳ್ತಾರೆ. ನನ್ನ ತಕ್ಷಣ ನೀವು ಮಾಡೋದಿಲ್ವಾ? ಅಲ್ಲ, ಅವ್ರ ನನ್ ಹೇಳಿದ ತಕ್ಷಣ ನೀವು ಮಾಡ್ಲೇಬೇಕು. ಸದಸ್ಯರು ಮಾಡ್ಬಿಡಿ ಅಂದ್ರೆ ಮಾಡಕ್ಕಾಗಲ್ಲ. ಅವ್ರಿಗೂ ನನ್ ವೈಯಕ್ತಿಕ ದ್ವೇಷ ಇರ್ತದೆ. ಸದಸ್ಯರು 5 ವರ್ಷ ಅಷ್ಟೇ ಮೆಂಬರ್ಶಿಪ್ ಇರೋದು. ಬಟ್ ಅಧಿಕಾರಿ 60 ವರ್ಷ ಕಾನೂನ ಸಂವಿಧಾನದ ಆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು. ಅದನ್ನ ಆ ಸದಸ್ಯರಿಗೆ ಮನವರಿಕೆ ಮಾಡ್ಬೇಕಾಗಿರುವಂತದ್ದು ಪಿಡಿಒ ಕರ್ತವ್ಯ. ನೀವು ಸದಸ್ಯರು ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಅನುದಾನ ಲಾಸ್ಟ್ ವಾಪಸ್ ಹೋದ್ರೆ ಯಾರಿಗೆ ಸದಸ್ಯತ್ವ ಅನನುಕೂಲ ಆಯ್ತದ, ಫಲಾನುಭವಿಗೆ ಅನನುಕೂಲ ಆಯ್ತದ? ಅವರು SC/ST ಬೇರೆ ಕಡೆ ಬಳಸ್ಕೊಡ್ತಾರೆ ಸರ್, ನೀರಿನ ಸಮಸ್ಯೆ ಇಲ್ಲ ರೀ ಅಂದಾಗ ನಾನು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೀವ್ ಹೇಳಿದ್ರೆ ಅಂಬೇಡ್ಕರ್ ಭವನಕ್ಕೆ ಸಿಂಕ್ ಬೇಕು ಸರ್. ಈಗ ನಮ್ದು ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಗ್ರಾಮ ಸಭೆನೇ ಕೂಡ ಗ್ರಾಮ ಸಭೆ ಕೂಡ ಯಾವ ಟೈಮಲ್ಲಿ ಬಂದು ನಮ್ಮ ಅಂಬೇಡ್ಕರ್ ಭವನಕ್ಕೆ ಅವಶ್ಯಕತೆ ಇದೆ. ಅವರು ಎಲೆಕ್ಟೆಡ್ ಬಾಡಿಗಳು ಅವರಿಗೆ ಏನ್ ಗೊತ್ತಾಗುತ್ತೆ ಅದನ್ನ ಮಾಹಿತಿ ಒಂದ್ಸರಿ ಗ್ರಾಮ ಸಭೆ ಯಾವಾಗ ಒಂದ್ಸರಿ ಅಂಬೇಡ್ಕರ್ ಭವನಕ್ಕೆ ಸಿಂಕ್ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ನಾವು ನಮ್ಮ ಸದಸ್ಯರುಗಳೇ ಸಮುದಾಯದ ಕಾಮಗಾರಿಗಳ ಬಗ್ಗೆ ಏನ್ ಆಗ್ಬೇಕು ಏನಾಗಬಾರ್ದು ಅಂತೇಳಿ ನಾವು ಜನಪ್ರತಿನಿಧಿಯಿಂದ ಆಯ್ಕೆ ಮಾಡಿ ಕಳಿಸಿದೀವಿ. ನಮ್ಮಿಂದ ಆಯ್ಕೆ ಆಗಿರುವಂತ ಜನಪ್ರತಿನಿಧಿ ನಮ್ಮ ಕಾಮಗಾರಿಗಳು ಏನ್ ಆಗ್ಬೇಕು ಆಗ್ಬಾರ್ದು ಅಂತ ಹೇಳಿ ಅವರು ಸಾಮಾನ್ಯ ಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ, ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ನಾವು ವೈಯಕ್ತಿಕವಾಗಿ ಬಂದಿದ್ದೀವಿ, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನಾವು ಅನ್ಕೊಂಡಿದ್ದೀವಿ ಪ್ರತಿ ಗ್ರಾಮ ಸಾಮಾನ್ಯ ಸಭೆಗಳಲ್ಲಿ ನಮ್ಮಿಂದ ಚುನಾಯಿತರಾಗಿ ನಾವು ಕಳಿಸಿದೀವಲ್ಲ ನಮ್ಮ ಪ್ರತಿನಿಧಿಯಾಗಿ, ಅವರು ನಮ್ಮ ಕೆಲಸಗಳನ್ನ ಪಂಚಾಯತಿ ಒಳಗಡೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಕೆಲಸ ಮಾಡಿರೋ ಪ್ರಶ್ನೆ ಮಾಡ್ತಾ ಇಲ್ಲ. ನೋಡಿ, 2-5 ಲಕ್ಷ ವಾಪಸ್ ಹೋಗ್ತಾರೆ, ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಿರೋದು. ನಾನು ನಮ್ಮ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ತಾ ಇರ್ತಾರೆ. ಅದನ್ನು ಮೀರಿ ಕೆಲವು ಸಂದರ್ಭದಲ್ಲಿ ಬಹುತೇಕ ನಮ್ಮ ಮಂಡ್ಯ ತಾಲೂಕಲ್ಲಿ ನಾನು ನೋಡಿರುವಂಗೆನೆ ವಿಡಿಯೋಗಳು ಏನ್ ಮಾಡ್ತಾರೆ ಅಂದ್ರೆ, ಏನು ಸದಸ್ಯರು ಹೇಳ್ತಾರೆ ಅಷ್ಟೇ ಟಿಕನ್ ಹಾಕ್ತಾರೆ. ಅದರಿಂದ ಆಚೆ ಬಂದು ಕೆಲಸ ಮಾಡಿಸಿದ್ರೆ ಬಹುತೇಕ ಈ ತರ ಹಣಕಾಸು ಉಳಿಯಲ್ಲ ಅಂತ ನನ್ನ ಭಾವನೆ. ವಾಪಸ್ ಮತ್ತೆ ಹೋಗಲ್ಲ ಅಂತ ನನ್ನ ಭಾವನೆ. ಈಗ ಅವರು ನೀವು ಯುಟಿಲೈಸ್ ಮಾಡಿದ್ರೆ ವಾಪಸ್ ಕಳ್ಸಿ ಏನಾಗುತ್ತೆ, ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಕ್ರಿಯಾತೆ ಈಗ ಇಲ್ಲಿಗೆ ಕಳ್ಸಿದ್ರು ದುಡ್ಡು ಯುಟಿಲೈಸ್ ಆಗಿಲ್ಲ, ವಾಪಸ್ ಕಳ್ಸಿದಾರೆ ಅಂತ ಅವ್ರಿಗೆ ಅಗತ್ಯ ಇಲ್ಲ, ಅವ್ರಿಗೆ ಕಾಮಗಾರಿ ಯಾವ್ದು ಆಗ್ಬೇಕಾಗಿಲ್ಲ, ಎಲ್ಲ ಮುಗ್ದಿದೆ ಅಂತ ಅರ್ಥ. ಆಗ ನೆಕ್ಸ್ಟ್ ಸಾರಿ ಬಜೆಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ಬಜೆಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಬಜೆಟ್ ಇನ್ನೂ ಬಜೆಟ್ ನ ಕಡಿಮೆ ಮಾಡ್ತಾರೆ. ಈ ಸಲ 15 ಲಕ್ಷ ಕೊಟ್ಟಿದ್ದು ನೆಕ್ಸ್ಟ್ ಸಲಿಗೆ 10 ಲಕ್ಷ ಕೇಳಿಸ್ತಾರೆ. ನೀವು ಮತ್ತೆ 10 ಲಕ್ಷದಲ್ಲಿ 2 ಲಕ್ಷ ಉಳಿಸಿ ವಾಪಸ್ ಕಳಿಸಿದ್ರೆ ಇನ್ನಷ್ಟು ಆಚೆ ಸಲಿಗೆ 7 ಲಕ್ಷ ಕೊಡ್ತಾರೆ. ವರ್ಷ ನಾವು ಯಾವತ್ತೂ ಕೂಡ ಸರ್ ಪಂಚಾಯತ್ ದಯಮಾಡಿ
ಬಹಳ ಯಾವುದೇ ಕಾರಣಕ್ಕೂ ₹1 ದುಡ್ಡು ಉಳಿದಂಗೆ ವಾಪಸ್ ಹೋದಂಗೆ ಇಲ್ಲ ಯುಟಿಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ದುಡ್ಡು ಅಂದ್ರೆ ಮತ್ತೆ ನಮ್ಗೆ ಅನುದಾನ ಕೊಡ್ತಾರೆ ಸರ್ಕಾರ. ಒಂದು ಸಲಹೆ ಕೊಟ್ಟು ಅಂಬೇಡ್ಕರ್ ಭವನದಲ್ಲಿ ಸಿಂಕ್ ಹಾಕ್ಸ್ಕೊಂಡಿದ್ರು. ಕರೆಕ್ಟ್ ಸರ್, ಕರೆಕ್ಟ್. ಅದನ್ನ ಬಳಸ್ಕೊಂಡು ಈಗ ನೀವು ಬಳಸಿರೋದ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಷ್ಟು ಬಳಸಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಸರಲ್ಲಿ ಇಲ್ಲ ಅದನ್ನ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ದುಡ್ಡು ವಾಪಸ್ ಹಾಕೋದು ನೋಡ್ಕೋಬೇಡಿ. ಏನಾದ್ರೂ ಮಾಡಿ ಯಾವ್ದಾರ ಆಗ್ಲಿ ಅದು ಕೆಲಸ ಅಲ್ಲಿ ಯುಟಿಲೈಸ್ ಮಾಡೋ ತರ ನಾವು ಮಾಡಿ, ಬಳಕೆ ಆಗೋ ತರ ಮಾಡಿ. ಏನಾದ್ರೂ ಹೊಸದಾಗ ಉಪಯೋಗಿಸಿ, ಹೊಸದಾಗಿ ಏನಾದ್ರು ಕಂಡಿಡಿರಿ, ಅದನ್ನ ಬಳಸಿ. ದಯಮಾಡಿ ವಾಪಸ್ ಹೋಗೋ ತರ ಮಾಡಕ್ಕೆ ಹೋಗ್ಬೇಡಿ. ಸಮಸ್ಯೆಗಳಿದ್ರೆ ಹೇಳಿ. ಅಂಬೇಡ್ಕರ್ ಬಂದು ಸಿಂಕ್ ಕೇಳಿದ್ರಲ್ಲ, ಈಗ ₹5,00,000 ವಾಪಸ್ ಹೋಗ್ತಾ ಇದೆ. ನಾವು ಎಸ್ ಸಿ ಕಾಲೋನಿ ಅವ್ರಿಗೆ ಯಾವ್ದಾರ ಹೊಸದು ಒಂದು ಏನಾರ ಮಾಡಿ ಮನೆಗೆ ಒಬ್ಬರು ಅನುಕೂಲ ₹5,000 ಬರ್ಲಿಕ್ಕೆ ಪ್ಲೀಸ್ ಸರ್. ಅದು ಇಂಡಿವಿಜುವಲ್ ಕೊಡ್ತಿರಲಿಲ್ಲ ಅಂತ ಯಾಕೆ ಕೊಡೋದಿಲ್ಲ ಅಂತ ಇಲ್ಲಲ್ಲ. ವೈಜ್ಞಾನಿಕ ಹಣಕಾಸು ಕಾಯ್ದೆ ಹೇಳಿದ್ರೆ ಇವಾಗ ಖರ್ಚು ಬಳಸಲಿಕ್ಕೆ ಇಲ್ಲ ಅಂತ ಹೇಳಿ. ಯಾರು ಗುಂಪು ಯೋಜನೆ ಏನಾರು ಯಾವ ಸಂಘ ಸಂಸ್ಥೆಯವ್ರ ಕರೀರಿ ಮೀಟಿಂಗ್, ಯಾವ ತರ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಿ ಸಂಘ ಸಂಸ್ಥೆಯವ್ರ ಕರೀರಿ. ಸಮುದಾಯ ಬೇರೆ ಯಾವ್ದಾದ್ರು ಸಮುದಾಯ ಭವನ ಅಂಬೇಡ್ಕರ್ ಬಂದು ಟಾಯ್ಲೆಟ್ ಮಾಡೋದಕ್ಕೆ ನೀರು ಕನೆಕ್ಟ್ ಮಾಡಿದ್ರೆ ಹೋಗ್ತಿದ್ದಲ್ಲ. ಇಲ್ಲ ನಲ್ಲಿಗಳೆಲ್ಲ ಕೊಡ್ತಿದ್ರು. ಎಲ್ಲಿ ಕೊಟ್ಟಿದ್ರಿ ಸರ್? ಸಂಪ್ ಮಾಡಿದ್ರಿ ಅಷ್ಟೇ. ಟಾಯ್ಲೆಟ್ ಮಾಡ್ಬಿಟ್ಟು ಮೂರು ಟಾಯ್ಲೆಟ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಯುಟಿಲೈಸ್ ಆಗಿತ್ತು. ಏನು ಆಗಲ್ಲ. ದಯಮಾಡಿ ನಮ್ಮ ಪಂಚಾಯತ್ನಲ್ಲಿ ಯಾವ್ದಾರ ಬೇರೆ ಪಂಚಾಯತ್ಗೆ ಅಪೋಸ್ ಮಾಡೋದಿಲ್ಲ. ನಮ್ಮ ಪಂಚಾಯತ್ಗೆ ಬೇರೆ ಪಂಚಾಯತ್ಗೆ ಅಪೋಸ್ ಮಾಡೋದಿಲ್ಲ. ಇಲ್ಲ ಅದು ಇಲ್ಲ ಅಂತ ಯಾರು ದೂರ ಹೇಳೋದಿಲ್ಲ. ಆ ತರ ಏನಾದ್ರೆ ಕೂತ್ಕೊಂಡು ಸರಿ ಮಾಡೋಣ, ಸರಿ ಮಾಡಿ ದುಡ್ಡು ವಾಪಸ್ ಹೋಗ್ದಂಗೆ ಇಲ್ಲ ಏನಾದ್ರು ಮಾಡಿ ಯುಟಿಲೈಸ್ ಆಗೋ ಮಾಡಿ. ಎಷ್ಟು ವಾಪಸ್ ಹೋಗುತ್ತೆ ಮೇಡಮ್? ಅದು ರಿಸರ್ವ್ ಮಾಡಿ ಇಟ್ಟಿದ್ರು ಅಷ್ಟೇ. ಸರಿನಾ? ಅನುದಾನ ಇದೆ, 11 ಲಕ್ಷ ಇದೆ. 1 ಲಕ್ಷ ಈಗ ಅವ್ರು ಹೇಳ್ತಿದಾಗೆ SC/ST 25%, 5% ಏನಿರುತ್ತೆ ಅದನ್ನ ಅವ್ರ ಗ್ರಾಮದಲ್ಲಿ ಏನಾದ್ರು ಸಿಸ್ಟರ್ನಿ ಅವಶ್ಯಕತೆ ಇದ್ರೆ ಅಥವಾ ಪೈಪ್ಲೈನ್ ಅವಶ್ಯಕತೆ ಇದ್ರೆ ಅವ್ರು ಹೇಳಿದ್ರೆ ಸಮುದಾಯ ಆಧಾರಿತ ಕಿರುನೀರು ಸರಬರಾಜು ಯೋಜನೆ ಅಂತ ಕ್ರಿಯೇಟ್ ಮಾಡಿ ಸರ್ ಎಸ್ ಸಿ ಕಾಲೋನಿಗೆ. ಒಂದಕ್ಕೆ ಬ್ಯಾಟಿಂದ 2-3 ತಿಂಗಳಿಗೆಲ್ಲ ಮಾಡಿ ಸಪ್ರೇಟ್ ಆಗಿ ಬೋರ್ನ ಕೊರಿರಿ ಸರ್. ಸಪ್ರೇಟ್ SC ಕಾಲೋನಿಗೆ ಅಂತ ಸಪ್ರೇಟ್ ಒಂದು ಬೋರ್ ಕೊರಿಸಿ ಕನೆಕ್ಟ್ ಮಾಡಿ. ಈಗ ಇಷ್ಟು ದಿನ ತುಂಬಾ ವೇಸ್ಟ್ ಮಾಡ್ತಾರೆ ಸರ್. ಒಂದು ನಿಮಿಷ ನಾನು ಹೇಳ್ತೇನೆ. ಯಾಕೆ ಹೇಳ್ತಾರೆ ನೀವು ನಲ್ಲಿ ಕ್ಯಾಪ್ ಆಗ್ತಾ ಇಲ್ಲ ನಾನು ಕೇಳಿರೋದು. ನಲ್ಲಿ ಕ್ಯಾಪ್ ಹಾಕ್ಸಿ, ನಲ್ಲಿ ಕ್ಯಾಪ್ ಹಾಕ್ಸಿದ್ರೆ ನಾನು ಅದನ್ನ ಕೇಳಿದ್ದೆ. ನನಗೆ ಬಳಕೆ ಆಯ್ತು ಯಾಕೆ ನಲ್ಲಿ ಕ್ಯಾಪ್ ಹಾಕ್ಸಿ ಅಂತ ಹೇಳಿದ್ದು. ಇಡೀ ಮಲ್ಲಿಗೆ ಪಂಚಾಯತ್ ಬನ್ನಿ, ದನ ತೊಳೆಯೋದು ನಲ್ಲಿ ನೀರು, ಬೋರಿ ತೊಳೆಯೋದು ನಲ್ಲಿ ನೀರು, ಬಟ್ಟೆ ಒಗೆಯೋದು ನಲ್ಲಿ ನೀರು. ಪಕ್ಕ ಚಟ್ಟಳ್ಳಿಯಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋದಾಗ ಕಾಯ್ತಾ ಇರ್ತಾರೆ. 12 ಗಂಟೆ ನೀರು ಬಿಡ್ತಾರೆ, ನೀರು ಹಿಡಿದು ಹೋಗ್ಬೇಕಂತ ಕಾಯ್ತಾ ಇರ್ತಾರೆ. ನೀರಿಗೆ ಬಹಳ ಅಮೂಲ್ಯ ಇದೆ. ನೆಕ್ಸ್ಟ್ ಸರ್ ಬಹಳ ಕಷ್ಟ ಇದೆ ನೀರು. ನಮ್ಮ ಮಲ್ಲಿಗೆ ಇರೋಕೆ ನೀರ್ ಬಗ್ಗೆನೇ ಗೊತ್ತಿಲ್ಲ, ನೀರು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ನಿಮ್ ಪಂಚಾಯತಿನೂ ಅಷ್ಟೇನೆ, ನಾನು ಅಷ್ಟೇ, ನಿಮ್ ಪಂಚಾಯತಿನೂ ಅಷ್ಟೇ. ಪಂಚಾಯತಿನೂ ಜಾಗೃತಿ ಆಗಿಲ್ಲ, ನಮ್ ಜನಗಳು ಜಾಗೃತಿ ಆಗಿಲ್ಲ. ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಹೌದು ಸರ್, ನಾನು ಇಡೀ ಜಿಲ್ಲಾ ಸುತ್ತಿದ್ದೀನಿ. ಎಂಟರ್ ಯಾವ ಪಂಚಾಯತ್ ನೀರ್ ವೇಸ್ಟ್ ಮಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ ನೀರ್ಗೆ. ನಮ್ಮೂರ ನೀರ್ ವೇಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಜೇಜಮೆಲ್ಲ ನೀರು ಹಾಕ್ಸ್ತೀವಲ್ವಾ, ಅದೇ ರೀತಿ ಮೇಂಟೈನ್ ಮಾಡಿ. ಟೈಮಿಂಗ್ ಫಿಕ್ಸ್ ಮಾಡಿ. ಒಂದು ಬೀದಿನಲ್ಲಿ 15 ದಿವಸ ನೀರು ಬಿಡಿ. ನೀರ್ನ ಎಲ್ಲಿವರೆಗೆ ನೀವು ಉಳಿಸೋದಿಲ್ವೋ ನೆಕ್ಸ್ಟ್ ನೀರಿಗೆ ದುಡ್ಡು ಕೊಟ್ಟು ತರಬೇಕು. ಅಷ್ಟು ಕಷ್ಟಪಡ್ತಾರೆ. ದುಡ್ಡು ಕೊಟ್ಟು ನಾವು ನೀರು ಸಿಗಲ್ಲ. ಇಲ್ಲ 10 ವರ್ಷ ಹೋದ್ರೆ ಅಷ್ಟು ಕಷ್ಟ ಬರ್ತದೆ. ಈಗ ಸಭೆಯಲ್ಲಿ ಚರ್ಚೆ ಮಾಡಿದ್ದು ಒಳ್ಳೆ ವಿಷಯಗಳನ್ನೇ. ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಆಗ್ತದೆ, ಇದ್ದಂತ ನೀರನ್ನ ಸಮರ್ಪಕವಾಗಿ ಬಳಸ್ಕೊಳ್ಳಿ, ಅವಶ್ಯಕತೆ ಇದ್ದಷ್ಟು ಬಳಸ್ಕೊಳ್ಳಿ ಅಂತ ಅವರು ಅವರ ಸಿಬ್ಬಂದಿಯವರಿಗೆ ಶ್ರಮ ವಹಿಸಿ, ಜೊತೆಗೆ ಅವ್ರ ವಾರ್ಡ್ ಮೆಂಬರ್ ಏನಿರ್ತಾರೆ ಅವ್ರ ವಾರ್ಡ್ಗಳಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಿಯೋಜನೆ ಮಾಡ್ಕೊಳ್ಳಿ. ಮುಂದಿನ ನಿಯೋಜನೆ ಸೇರಿಸಿ ಮುಂದಿನ ವರ್ಷದಲ್ಲಾದರೂ ಆ ಕಾಮಗಾರಿಗಳನ್ನು ಅನುಷ್ಠಾನ ಆಗಿ. ಜೊತೆಗೆ ಈಗ ನಾವು ರಾಜ್ಯ ಹಣಕಾಸು ಯೋಜನೆ ಮಂಡ್ಯ ತಾಲೂಕು ಅನುಕಂಪೆ ಗ್ರಾಮದ ದೇವರಾಜು ಮನೆಯಿಂದ ಲಿಂಗಯ್ಯ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ ಸರ್. ಇದು ಸ್ಟೇಟ್ ಫೈನಾನ್ಸ್ ₹2,62,186 ಖರ್ಚಾಗಿರ್ತಕ್ಕಂಥದ್ದು. ಜೀವನಿಗೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ದುರಸ್ತಿಗೆ ₹3,19,844 ಖರ್ಚಾಗಿರ್ತಕ್ಕಂಥದ್ದು. ತಿಪ್ಪಾಪುರ ಗ್ರಾಮದ ಅಂಗನವಾಡಿ ಕಟ್ಟಡ ಮುಂದುವರೆದ ಕಾಮಗಾರಿ ₹2,55,850 ಖರ್ಚಾಗಿರೋದು. ತಿಪ್ಪಾಪುರ ಗ್ರಾಮದ ಅಂಗನವಾಡಿ ಕಟ್ಟಡದ ಮುಂದುವರೆದ ಕಾಮಗಾರಿಗೆ ₹28,770 ಖರ್ಚಾಗಿರ್ತಕ್ಕಂಥದ್ದು. ಮತ್ತೆ
ತಿಮ್ಮಾಪುರ ಗ್ರಾಮದ ಅಂಗನವಾಡಿ ಕಟ್ಟಡ ಅಡುಗೆ ಮನೆ ಸಜ್ಜೆ ಮತ್ತೆ ಶೌಚಾಲಯ ದುರಸ್ತಿ ನೀರಿನ ಟ್ಯಾಂಕ್ ಮತ್ತೆ ಅನುಷ್ಠಾನ ಮಾಡಿರ್ತಕ್ಕಂಥ 62,170 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಜೀವನಗೆರೆ ಗ್ರಾಮದ ಡಿಜಿಟಲ್ ಗ್ರಂಥಾಲಯಕ್ಕೆ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿ 56,786 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಇತರೆ ಅಭಿವೃದ್ಧಿ ಕಾಮಗಾರಿ ಅಂದ್ರೆ ಅಲ್ಲಿ ಶೌಚಾಲಯ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಇತರೆ ಅಭಿವೃದ್ಧಿ ಕಾಮಗಾರಿ ಅಂತ ಸೇರ್ಪಡೆಯಾಗಿದೆ. ಸ್ಥಳ ಪರಿಶೀಲನಾ ವೇಳೆಯಲ್ಲಿ ಸತಿ ಶೌಚಾಲಯ ಅನುಷ್ಠಾನ ಆಗಿದೆ. ಜೊತೆಗೆ ಇನ್ನೊಂದು ಜೀವನಗೆರೆ ಗ್ರಾಮದ 1ನೇ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿಗೆ ಚುಕ್ಕಿ ಮತ್ತು ಸುಣ್ಣಬಣ್ಣ ಇತರೆ ದುರಸ್ತಿ ಕಾಮಗಾರಿ 1,49,454 ರೂಪಾಯಿ ಖರ್ಚಾಗಿದೆ. ಜೀವನಗೆರೆ ಪರಿಶಿಷ್ಟ ಜಾತಿ ಕಾಲೋನಿ ಹತ್ತಿರ ಇರುವ ಲ್ಯಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕಿಟಕಿ ಬಾಗಿಲು ದುರಸ್ತಿ 1,16,510 ರೂಪಾಯಿ ಖರ್ಚಾಗಿದೆ. ಮತ್ತೆ ಜೀವನಗೆರೆ ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯ ದುರಸ್ತಿ ಕಾಮಗಾರಿಗೆ 1,42,160 ರೂಪಾಯಿ ಖರ್ಚಾಗಿದೆ. ದುರಸ್ತಿ ಅಂದ್ರೆ ಅವರು ಮೇಲ್ ಚುಕ್ಕಿ ಮತ್ತೆ ಗಾರೆಟ್ ಟೈಲ್ಸ್ ಅಂತ ಹಾಕಿರುವಂತದ್ದು ನಾವು ಸ್ಥಳ ಪರಿಶೀಲನಾ ವೇಳೆಯಲ್ಲಿ ಗಮನಿಸಿದಂತ ಅಂಶ ಆಗಿರುತ್ತೆ. ಜೊತೆ ಜೀವನಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರ್ಯಾಪ್ ಮತ್ತು ಅಲ್ಯೂಮಿನಿಯಂ ಕಿಟಕಿ ದುರಸ್ತಿ ಕಾಮಗಾರಿ 1,89,966 ರೂಪಾಯಿ ಆಗಿರುತ್ತೆ. ಮತ್ತೆ ಇನ್ನೊಂದು ಡಿಜಿಟಲ್ ಗ್ರಂಥಾಲಯಕ್ಕೆ ಎಲೆಕ್ಟ್ರಿಕಲ್ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿ 52,667 ರೂಪಾಯಿ ಆಗಿರುತ್ತೆ. ಇದು ಎಲೆಕ್ಟ್ರಿಕಲ್ ಅವರು ಗ್ರಂಥಾಲಯ ಫಸ್ಟ್ ಕಟ್ಟಡ ನಿರ್ಮಾಣ ಆದಾಗ ಅದಕ್ಕೆ ಎಲೆಕ್ಟ್ರಿಕಲ್ ಹಾಕಿರ್ಲಿಲ್ವಂತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯತಿಯಿಂದ 2023-24 ವೈರಿಂಗ್ ಮಾಡಿರುವಂತದ್ದಕ್ಕೆ ಖರ್ಚಾಗಿರುವಂತದ್ದು. ಚಿಕ್ಕ ಅಂಗನವಾಡಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನವೀಕರಣ ಇತರೆ ದುರಸ್ತಿ 57,510 ರೂಪಾಯಿ. ಒಟ್ಟು 12 ಕಾಮಗಾರಿಗಳು ತಾಲೂಕು ಪಂಚಾಯತಿಯಿಂದ ಅನುಷ್ಠಾನ ಆಗಿ ಖರ್ಚುಗೊಳಿಸಿರುವಂತದ್ದು. ಜಿಲ್ಲಾ ಪಂಚಾಯತಿಯಿಂದ ಒಂದು ಜೀವನಗೆರೆ ಗ್ರಂಥಾಲಯದ ಸಂಪ್ ನಿರ್ಮಾಣ ಮತ್ತು ಡ್ಯಾಮ್ ಅಳವಡಿಸಿ ನೀರಿನ ಸಂಪರ್ಕ ಕಲ್ಪಿಸುವುದು. ಗ್ರಾಮ ಪಂಚಾಯತಿಯ ಒಂದು ಇದಕ್ಕೆ ಶೌಚಾಲಯ ಮತ್ತೆ ಮೇಲ್ಗಡೆ ಟ್ಯಾಂಕ್ ನೀರಿನ ಕಲ್ಪಿಸಿರುವಂತದ್ದು 75,696 ರೂಪಾಯಿ ಖರ್ಚಾಗಿರುವಂತದ್ದು. ಒಟ್ಟು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ 13 ಕಾಮಗಾರಿಗಳಂತೆ ಎಲ್ಲಾ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡಿ GPS ಆಧಾರಿತ ಫೋಟೋ ಕೂಡ ತೆಗೆದುಕೊಂಡು ಬಂದಿದ್ದೀವಿ. ಎಲ್ಲಾ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದೀವಿ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಹೇಳ್ಬೋದು. ಜೊತೆಗೆ ನಮ್ಗೆ ಏನು ಫೈನಾನ್ಸ್ 11 ಕಾಮಗಾರಿಗಳು ಅನುಷ್ಠಾನ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ರಾಜಧನವನ್ನ ಕಟ್ಟಬೇಕು ಅಂತ ಇದೆ. ಅದಕ್ಕೂ ಕೂಡ ರಾಜಧನವನ್ನ ಸರ್ಕಾರಕ್ಕೆ ಕಟ್ಟಿರೋ ಒಂದು ಚಲನನ್ನ ಹಾಜರುಪಡಿಸಿದ್ದಾರೆ. ಮತ್ತೆ ನರೇಗಾ ಯೋಜನೆಯಲ್ಲೂ ಕೂಡ ಏನು MC ಖರ್ಚಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ರಾಜಧನವನ್ನ ಕಟ್ಟಿ ಚಲನನ್ನ ಹಾಜರುಪಡಿಸಿರ್ತಾರೆ. ಯೋಜನೆಗೆ ಯೋಜನೆಗೆ ಸಂಬಂಧಿಸಿದಂತೆ 1/5 ಏನು ಗುತ್ತಿಗೆದಾರರದ್ದು ಏನು ಪ್ರತಿಯೊಂದು ಅಂಶವನ್ನ ಋಣಾತ್ಮಕ ಅಂಶ ಆಗಿರ್ಬೋದು ಧನಾತ್ಮಕ ಅಂಶ ಆಗಿರ್ಬೋದು ಎಲ್ಲವನ್ನೂ ಕೂಡ ನಾವು ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ಬೇಕಂತ ಇದೆ. ಯಾಕಂದ್ರೆ ಈ ಸೋಷಿಯಲ್ ಆಡಿಟ್ ನರೇಗಾ ಆಡಿಟ್ ಕೂಡ ಲೋಕಲ್ ಆಡಿಟ್ ಆಗಿರುತ್ತೆ. ಆದ್ರೆ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯ ಇರೋದಿಲ್ಲ ಏನೇನು ಖರ್ಚಾಗಿದೆ ಎಲ್ಲೆಲ್ಲಿ ಖರ್ಚಾಗಿದೆ ಅನ್ನೋದು. ಹಾಗಾಗಿ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಒಂದು ಋಣಾತ್ಮಕ ಅದು ಕೂಡ ಒಂದು ಟೆಂಡರ್ದು ಸೈನ್ ಆಗಬೇಕು. ಅದು ಕೂಡ ಪ್ರೊಸೆಸ್ ರೆಗ್ಯುಲೇಷನ್ ಆಗ್ತದೆ. ಇದು ಎಷ್ಟು ಬದಲಾವಣೆ ಕೂಡ ಪ್ರೊಸೆಸ್ ರೆಗ್ಯುಲೇಷನ್ ಆಗ್ತದೆ ಅಂತ ಹೇಳ್ತಾ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತಹ ಅಂಶಗಳಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲಿ ಸರ್ಕಾರ ಚರ್ಚೆ ಮಾಡಿದಂತೆ ಉತ್ತಮವಾದ ಅಂಶ ಆಗಿರುತ್ತೆ. ಯಾವ್ಯಾವ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಒಂದು ಚರಂಡಿ ಆಗಿರ್ಬೋದು ಪೈಪ್ಲೈನ್ ಆಗಿರ್ಬೋದು ಕುಡಿಯ ನೀರು ಆಗಿರ್ಬೋದು 25% ಆಗಿರ್ಬೋದು. ಈಗ 5% ಅಲ್ಲಿ ವೈಯಕ್ತಿಕ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಸಮುದಾಯ ಆಧಾರಿತ ಒಂದು ಶೌಚಾಲಯ ಆಗಿರ್ಬೋದು ಒಂದು ರ್ಯಾಂಪ್ ಆಗಿರ್ಬೋದು ಒಂದು ಹಾದಿಗೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಚರಂಡಿ ಇತರ ಒಂದು ಡಕ್ ಆಗಿರ್ಬೋದು ಎಲ್ಲವನ್ನು ಕೂಡ ಶಾಲೆಗೆ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನ ಕೊಡಬೇಕು ಅಂತ ಒಂದು ಏನು ಅವರ ಪಂಚಾಯತಿಯ ಒಂದು ಮೆಂಬರ್ಸ್ ಅಥವಾ ಒಂದು ಕಮಿಟಿ ಏನಿರುತ್ತೆ ಅವರಲ್ಲಿ ನಾನು ಕೂಡ ಮನವಿ ಮಾಡ್ತಾರೆ. ಏನು ಆ ವರ್ಷದಲ್ಲಿ ಬಂದಂತ ಈಗ ಉದಾಹರಣೆಗೆ ನರೇಗಾದಲ್ಲಿ ಇವತ್ತು 5 ವರ್ಷ ಯೋಜನೆ ಮಾಡಿಕೊಂಡ್ರೆ ಖರ್ಚು ಮಾಡ್ಬೋದು ಅಂತ ಈಗ ಈ ವರ್ಷನೇ ಪ್ರಯೋಜನೆ ಆಗುತ್ತಾ ಸರ್ ಹೇಳ್ತಾರೆ. ಈ ವರ್ಷನೇ ಕೆಲಸ ಮಾಡ್ಕೋಬೇಕು. ಮತ್ತೆ ಮಾಡ್ಕೋಬೇಕಂದ್ರೆ ಮತ್ತೆ ಅನುಮೋದನೆ ಹೋಗ್ಬೇಕಾಗ್ತದೆ. ಈ ವರ್ಷ ಅನುಮೋದನೆ ಆಗುತ್ತೆ ಈ ವರ್ಷನೇ ಖರ್ಚು ಮಾಡ್ಕೋಬೇಕು. ಇದಕ್ಕೆ ಸರ್ಕಾರದಿಂದ ಬಂದಂತ ಎಲ್ಲ ಅನುದಾನವನ್ನ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಗ್ರಾಮದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಎಲ್ಲ 6 ಗ್ರಾಮದ ಗ್ರಾಮಸ್ಥರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಧನ್ಯವಾದ. ಸರ್ ಎಷ್ಟು ಮತ್ತೆ
ಇಲ್ಲಿವರೆಗೆ 24-25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ 15ನೇ ಹಣಕಾಸು ಅದು ರಾಜ್ಯ ಸರ್ಕಾರದ 4ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಖರ್ಚಿನ ವಿವರವನ್ನು ಈ ಸಭೆಯಲ್ಲಿ ಮಂಡನೆ ಮಾಡಿರ್ತಾರೆ. ಮುಂದುವರಿದಂತೆ ಈ ಇಲಾಖೆಯಿಂದ ಆಗಮಿಸಿರುವಂತ ಸರ್ ಈಗ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿ ನೀಡಿದ್ದಾರೆ. ರೇಷ್ಮೆ ಇಲಾಖೆ ಮೊದಲನೇದಾಗಿ ನಮ್ಮ ಈ ವ್ಯಾಪ್ತಿಯಲ್ಲಿ ರೇಷ್ಮೆ ಬೆಳೆಗಾರರು ಸ್ವಲ್ಪ ಕಡಿಮೆ ಇದ್ದಾರೆ. ಈಗ ನಮ್ಮ ರೇಷ್ಮೆ ಸಂಬಂಧಪಟ್ಟಂಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳೋದಕ್ಕೆ ಮುಂದಿನ ವರ್ಷ ಕ್ರಿಯೋಜನೆಯನ್ನು ನೆಕ್ಸ್ಟ್ ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ನಂತರ ವಿಶೇಷ ಗ್ರಾಮ ಸಭೆಗಳನ್ನ ಶುರು ಮಾಡಿ ಕ್ರಿಯೋಜನೆಗೆ ಚಾಲನೆ ಕೊಡ್ತಾರೆ. ಅಂದರೆ 26-27 ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷ ಕಾಮಗಾರಿಗಳು ಮುಂಗಾರಿನಲ್ಲಿ ಪ್ರಯೋಜನೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಆಸಕ್ತಿಗಳು ಹೊಸದಾಗಿ ಇಪ್ಪೆರಡೆ ನಾಟಿ ಮಾಡೋದಕ್ಕೆ ಹೊಸದಾಗಿ ಇಪ್ಪೆರಡೆ ಮರಗಡಿ ಮಾಡೋದಕ್ಕೆ ಮತ್ತೆ ಹೊಸದಾಗಿ ನರ್ಸರಿ ಸಸಿಗಳನ್ನ ಕಾಮಗಾರಿಗಳನ್ನ ನಮ್ಮ ರೇಷ್ಮೆ ಇಲಾಖೆಯಿಂದ ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ವೈಯಕ್ತಿಕ ಕಾಮಗಾರಿಗಳು ಸಂಬಂಧಪಟ್ಟವರನ್ನ ಆರ್ಟಿಸ್ಟರಾಗಿರ್ಬೇಕು, ಫೀಮೇಲ್ ಆರ್ಟಿಸ್ಟ್ ಅವರು ಜಾಬ್ಗಳು ಬೋರ್ಡವಾಗಿರ್ಬೇಕು. ಇಂಥ ಕಾಮಗಾರಿಗಳಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಮಾಡಕ್ಕೆ ಅವಕಾಶ ಇದೆ. ನಿಮ್ಮ ಕುಟುಂಬ ಸದಸ್ಯರೇ ಜಾಬ್ ಕಾರ್ಡ್ ಮಾಡಿಕೊಂಡು ನಿಮ್ಮ ಜಮೀನಿನಲ್ಲಿ ನೀವೇ ಕೆಲಸ ಮಾಡಿ ಕೊಡಬೇಕು. ನಮ್ಮ 1 ಎಕರೆ ಇಪ್ಪೆರಡೆ ನಾಟಿ ಮಾಡೋದಕ್ಕೆ ಇವತ್ತೇ ನಾವು ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಜನವರಿ ಅಷ್ಟೇ ಮಾಡ್ತೀವಿ. ಪಂಚಾಯತಿ ಅದು ಫೆಬ್ರವರಿ ಮಾರ್ಚ್ನಲ್ಲಿ ಅಪ್ರೂವಲ್ ಆದ ತಕ್ಷಣ ಏಪ್ರಿಲ್ ಇಂದ ನಾವು ಕಾಮಗಾರಿ ಶುರು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಆರ್ಟಿಸ್ಟ್ಗಾರ್ ಯಾರಿದ್ದಾರೆ ಅಂದ್ರೆ ನಾವು ಪ್ರಯೋಜನೆ ಮಾಡೋಕ್ಕೂ ಮತ್ತೆ ಫಸ್ಟ್ ನಾವು ಪಾರ್ಟ್ನ ವೆರಿಫಿಕೇಶನ್ ಮಾಡಿ ಯಾವ್ದಾದ್ರು ಬೆಳೆ ಇದ್ರೆ ಸಂಬಂಧಪಟ್ಟ RTC ಮತ್ತೆ ಜಾಬ್ ಕಾರ್ಡ್ ನಂಬರು ಮತ್ತೆ ಒಂದು GPS ಫೋಟೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಆನ್ಲೈನ್ ಅಂತ ಆಸಕ್ತರಿರೋರು 1 ಎಕರೆ ಇಪ್ಪೆರಡೆ ನಾಟಿ ಮಾಡೋದಕ್ಕೆ 5,000 ಜೋಡಿ ಸಾಲನ್ನ ಮಾಡೋದಕ್ಕೆ ಸಸಿಗಳು ಬೇಕಾಗುತ್ತೆ. ಅಂದ್ರೆ ನೆಕ್ಸ್ಟ್ ಅಂದ್ರೆ ಏಪ್ರಿಲ್ ಅಲ್ಲಿ ನಾಟಿ ಮಾಡುವಂಥವ್ರು ಈಗಿಂದನೇ ಅವರು ಪ್ರಯೋಜನೆಗೆ ಯಾರು ಸೇರ್ತಾರೆ ಅವರು ಒಂದು ಕುಂಟೆ 2 ಕುಂಟೆನಲ್ಲಿ ನರ್ಸರಿ ಸಸಿಗಳನ್ನ ಬೆಳೆಸ್ಕೊಂಡು ಆಮೇಲೆ ಅದನ್ನು ಬೆಳೆದು ಒಂದು 3-4 ತಿಂಗಳು ಆದ್ಮೇಲೆ ಇದು ನಾಟಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಯಾವ ಥರ ಮಾಡಬೇಕು ಅಂತ ನಾವು ಇಲಾಖೆಯಿಂದ ಗೈಡ್ ಮಾಡಿದ್ವಿ ಮತ್ತೆ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಹೇಳ್ಬೋದು. 1 ಎಕರೆ ಇಪ್ಪೆರಡೆ ನಾಟಿ ಮಾಡೋದಕ್ಕೆ 225 ಮ್ಯಾಂಡೇಸ್ ಬರುತ್ತೆ. 225 ಮಾನವ ದಿನಗಳು. ಅದಕ್ಕೆ 1,18,000 ರೂಪಾಯಿ ಅಂದಾಜು ವೆಚ್ಚ ನಾವು ಪ್ರಯೋಜನೆ ಮಾಡ್ತೀವಿ. ಇದು ಮರಗಡ್ಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ 40,000-50,000 ರೂಪಾಯಿ ಪ್ರಯೋಜನೆ ಮಾಡ್ತೀವಿ. ಇದಕ್ಕೆ ಯಾರಾದರೂ ನೀರನ್ನು ಕೊರತೆ ಇರೋ ಮರಗಡ್ಡಿ ಮಾಡ್ಕೊಂಡು ನೀರು ಅಂತಂದ್ರೆ ಅವರು ಸಾಗಡ್ಡಿ ಮಾಡಿಕೊಂಡು ಜೋಡಿ ಸಂಪರ್ಕ ಮಾಡೋ ಅವಕಾಶ ಇದೆ. ಅಂತ ಆಸಕ್ತರಿರೋರು ನೆಕ್ಸ್ಟ್ ಅಕ್ಟೋಬರ್ 2ನೇ ತಾರೀಕಿನಿಂದ ಮುಂದಿನ ವರ್ಷ ಪ್ರಯೋಜನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವ್ರು ಯಾರಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಂಚಾಯತಿನಲ್ಲಿ ಒಂದು ಹೆಸರನ್ನ ಬರೆಸಿ ಇದು ಮಾಡಿದ್ರೆ ನಾನು ಅವ್ರ ಮಾಹಿತಿ ತಗೊಂಡು ಅವರ ಕಾಂಟ್ಯಾಕ್ಟ್ ಮಾಡಿ ಅವ್ರು GPS ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಮಾಡ್ತೀವಿ. ಇನ್ನು ಮುಂದೆ ನರ್ಸರಿ ಅಂದರೆ ಸಸಿಗಳನ್ನ ಬೆಳೆಸಿ ಬೇರೆ ರೈತರಿಗೆ ಮಾರಾಟ ಮಾಡ್ತೀವಿ. ಇದಕ್ಕೆ 350 ಮ್ಯಾಂಡೇಸ್ ಇದೆ. 1 ಎಕರೆ ಪ್ರದೇಶದಲ್ಲಿ ಸಸಿಗಳನ್ನ ಬೆಳೆಸಿ ಅದು ಯಾವ ರೀತಿ ಮಾಡಬೇಕು ಅಂತ ನಾವು ಬಂದು ನಿಮಗೆ ಯಾರು ಮಾಡ್ತಾರೆ ಅವ್ರಿಗೆ ಯಾರು ಹೆಸರು ಕೊಟ್ಟಿರ್ತಾರೆ ಅಂಥವ್ರಿಗೆ ಅವಕಾಶ ಮಾಡ್ಕೊಡೋಕ್ಕೆ ಅನುವು ಮಾಡ್ತೀವಿ ಇಲಾಖೆಯಿಂದ. ನರೇಗಾದಲ್ಲಿ ಇಪ್ಪೆರಡೆ ಸ್ಥಾಪನೆ ಮಾಡಿಕೊಂಡು ನೆಕ್ಸ್ಟ್ ಉಳ್ಸಾಕಣಿಕೆ ಮನೆ ಮಾಡಬೇಕು ಅಂದರೆ ಇಲಾಖೆ ಅನುದಾನ ಅಂದರೆ 3 ಹಂತದ 4 ಹಂತದ GPS ಫೋನ ಮಾಡಿ ಬೇಸ್ಮೆಂಟ್ ಲೆವೆಲ್, ಎಂಟ್ ಲೆವೆಲ್ ಮತ್ತು ಶೀಟ್ ಹಾಕೋ ಲೆವೆಲ್ಗೆ 4 ಹಂತದ GPS ಫೋಟೋ ಮಾಡಿ ಯಾವ ಥರ ನಾವು ಗೈಡ್ ಮಾಡ್ತೀವಿ. ಇಲಾಖೆ ಅನುದಾನ 1 ಎಕರೆ ಪ್ರದೇಶ ನಾಟಿ ಮಾಡ್ಕೊಳ್ಳೋಕ್ಕೆ 6 ಮನೆಗೆ ಅವಕಾಶ ಇದೆ. 2,40,000. 1.5 2 ಎಕರೆ ತೋಟ ಇರೋರಿಗೆ 1,000 ಚದರಡಿ ಅಂದರೆ 50 ಮನೆಯಿಂದ 20 ಮನೆ ಎಕರೆ ಮಾಡ್ತಾರೆ. 3,30,000 ಸಹಾಯಧನ ಇದೆ. ಇದು ಇಲಾಖೆಯಿಂದ ಕೊಡುವಂತಹ ಸಹಾಯಧನ. ಬೋರ್ವೆಲ್ ಇದ್ದು ಇಪ್ಪೆರಡೆ ತೋಟಕ್ಕೆ ನಾವು ಡ್ರಿಪ್ ಇರಿಗೇಷನ್ ಹಾಕ್ಸ್ಕೊಡ್ತೀವಿ ಅಂತಂದ್ರೆ 1 ಎಕರೆ 30,000 ರೂಪಾಯಿ ಸಹಾಯಧನ ಕೊಡುವಂಥ ಕಾರ್ಯಕ್ರಮ ಇದೆ. ಮತ್ತೆ ಇಲಾಖೆಯಿಂದ ಸಹಕರಣೆ ಅಂದರೆ ಚಂದ್ರಿಕೆಗಳು, ಪ್ಲಾಸ್ಟಿಕ್ ಚಂದ್ರಿಕೆಗಳಾಗ್ಬೋದು, ಮತ್ತೆ ಸ್ಪ್ರೇ ಮನೆಗೆ ಔಷಧಿ ಹೊಡೆಯೋದು, ತೋಟಕ್ಕೆ ಔಷಧಿ ಹೊಡೆಯೋದು, ಮತ್ತೆ ಸೊಪ್ಪನ್ನ ಕಟ್ ಮಾಡೋದಕ್ಕೆ ಕತ್ರಿಗಳು, ಸ್ಕೆಚರ್ಸ್ ಇದನ್ನ ಒಬ್ಬ ಫಲಾನುಭವಿ 1 ವರ್ಷದಲ್ಲಿ
75,000 ಘಟಕದಾರ ಇದೆ, 56,000 ರೂಪಾಯಿ ಸಹಾಯಧನ 25% ರೈತರಿಗೆ ಇದನ್ನ ಅವರ ಅವಶ್ಯಕತೆ ಇರುವಂತ ಪದಾರ್ಥಗಳನ್ನ ಟೆಂಡರ್ ಆದ್ಮೇಲೆ ನಾವು ನಿಮ್ಗೆ ಹೇಳ್ತೀವಿ ಅದನ್ನ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟು ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಸವಲತ್ತು ಇದೆ. ಮತ್ತೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ಉಚಿತವಾಗಿ ನಾವು ಬೀಜಿಂಗ್ ಮತ್ತೆ ಡೆಕಾಲು ಅಸ್ತ್ರ ಮತ್ತೆ ಪೋಷು ವಿಜೇತ ಇನ್ನಿತರ ಪೋಷನ್ನು ಇನ್ನಿತರ ಇದನ್ನೆಲ್ಲೂ ನಾವು ಫ್ರೀಯಾಗಿ ಕೊಡ್ತೀವಿ. ನಮ್ಮ ಇಲಾಖೆಯ ಸಂಪರ್ಕ ಅದನ್ನು ಬಳಸ್ಕೊಂಡು ರೇಷ್ಮೆಯಲ್ಲಿ ಉತ್ತಮವಾಗಿ ಒಳ್ಳೆ ಆದಾಯ ಇದೆ. ವರ್ಷದಲ್ಲಿ 1 ಎಕರೆ ತೋಟ ಸ್ಥಾಪನೆ ಮಾಡಿದ್ರೆ ಅವರು ಖರ್ಚು ವೆಚ್ಚ ಎಲ್ಲ ಕಳೆದು 3 ರಿಂದ 4 ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ಸಂಪಾದನೆ ಮಾಡ್ಬೋದು. ಒಂದು ವರ್ಷದಲ್ಲಿ 6 ಬೆಳೆ ಮಾಡೋದಿದ್ದಾರೆ, 10 ಬೆಳೆ ಮಾಡೋದಿದ್ದಾರೆ. ಈ ರೀತಿ ಮಾಡ್ಕೊಂಡು ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಎಲ್ಲಾ ಸವಲತ್ತುಗಳನ್ನ ನಾವೇ ನಿಮಗೆ ನಿಮ್ಮ ಮನೆ ಹತ್ರ ಬಂದು ನಾವು ಸವಲತ್ತುಗಳನ್ನ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೊಸದಾಗಿ ನಾಟಿ ಮಾಡೋದಕ್ಕೆ ಕಾಮಗಾರಿಗಳನ್ನ ಅರ್ಜಿಗಳನ್ನ ನಿಮ್ಮ ಪಂಚಾಯತಿಗಾಗಿ ಸಂಘ ನಾವು ಪ್ರಿಯೋಜನಿಸಿ ನಿಮಗೆ ಅನುಷ್ಠಾನ ಮಾಡೋದಕ್ಕೆ ಹೇಳ್ತಾ ಈ ಮಾತುಗಳ ಅವಕಾಶ ಎಲ್ಲರಿಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಇಲಾಖೆ ಯೋಜನೆಗಳು ಅಂದ್ರೆ ಮೇನ್ ನರೇಗಾದಲ್ಲಿ ಮೊದಲೇನಾಗ್ತಿತ್ತು ಅಂದ್ರೆ ನೀವು ಒಂದು ಸಲ ಎಷ್ಟು ವರ್ಷದಿಂದ 1 ವರ್ಷ ಕೆಲಸ ಮಾಡ್ಕೋಬಹುದಾಗಿತ್ತು. ಇವಾಗ ಎಲ್ಲ ಆನ್ಲೈನ್ ಹೊಂದಿರೋದ್ರಿಂದ ನೀವು ನೆಕ್ಸ್ಟ್ ಏಪ್ರಿಲ್ ಮೇಲೆ ನೀವೇನಾದ್ರು ಕೆಲಸ ಮಾಡಿಸ್ಬೇಕು. ಈಗ ನಮ್ಮ ಇಲಾಖೆಯಲ್ಲಿ ಇರುತ್ತೆ ತೆಂಗು, ಬಾಳೆ, ಸೀಬೆ, ಪಪ್ಪಾಯಿ ಇದಕ್ಕೆಲ್ಲ ನರೇಗಾ ಯೋಜನೆಯಲ್ಲಿ ಸಹಾಯಧನ ಕೊಡ್ತೀವಿ. ನೀವು ನೆಕ್ಸ್ಟ್ ವರ್ಷ ನೆಟ್ಕೋಬೇಕು ಅಂದ್ರೆ ಈಗ ಅಕ್ಟೋಬರ್ 2 ಗ್ರಾಮ ಸಭೆ ಬರುತ್ತಲ್ಲ, ಆವಾಗ ನೀವು ಎಲ್ಲ ಯಾವುದೇ ಬೆಳೆಗಾದ್ರೂ ನೀವು ಎಷ್ಟು ವರ್ಷ ಇದು ಮಾಡಬೇಕು, ಅದು ಮೇನ್ ನರೇಗಾ ಯೋಜನೆಯಲ್ಲಿ. ಆಮೇಲೆ ನಮಗೆ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿಗೆ ಎಲ್ಲಾ ವರ್ಗದ ರೈತರಿಗೂ ನಾವು 90% ಸಹಾಯಧನ ಕೊಡ್ತೀವಿ. ಅಡಿಕೆ ಬೆಳೆ ಒಂದು ಬಿಟ್ಟು ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನು ನಾವು ಹನಿ ನೀರಾವರಿ ಮಾಡಿಸ್ಕೊಡ್ತೀವಿ. ನಂತರ ಈಗ ಟೊಮೊಟೊ ಬೆಳೆಗಾರರು ಇದ್ರೆ ಅವ್ರಿಗೆ 50% ಶೇಕಡ 50% ಇದರಲ್ಲಿ ಟೊಮೊಟೊ ಟ್ರೇಡ್ಸ್ ನ ಕೊಡ್ತೀವಿ. ಆಮೇಲೆ ಮೆಷಿನರೀಸ್, ಈಗ ಮೆಷಿನರೀಸ್ ಪವರ್ ಗೆಟರ್, ಶಾಪ್ ಕಟ್ಟು ಅದೆಲ್ಲ ನಾವು ಜನರಿಗೆ 40% ಸಬ್ಸಿಡಿ ಇದೆ, SC/ST ಗೆ 50% ಸಬ್ಸಿಡಿ ಇದೆ. ಆಮೇಲೆ ಇಲ್ಲಿ ಯಾರು ಈರುಳ್ಳಿ ಬೆಳೆಗಾರರು ಅಂದ್ರೆ ಅವ್ರಿಗೆ ಈರುಳ್ಳಿ ಮನೆ ಮಾಡಿಕೊಡ್ತೀವಿ, ಅವ್ರಿಗೆ 1 ಲಕ್ಷ ಸಹಾಯಧನ ಕೊಡ್ತೀವಿ. ಇದಿಷ್ಟು ನಮ್ಮ ತೋಟಗಾರಿಕೆ ಇಲಾಖೆ ಯೋಜನೆಗಳು. ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಡಿಕೆ ಬೆಳೆ ನಮ್ಮಲ್ಲಿ ಬಹುತೇಕ ಈ ಸಭೆ ಮುಖಾಂತರ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟ ಸಭೆಯ ಅಧ್ಯಕ್ಷರು ಈ ಸರಳ ಸುಂದರ ಸಮಾರಂಭಕ್ಕೆ ಆಗಮಿಸಿದಂತ ಸರಳ ಸುಂದರ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿಗಳಿದೆ ಹಾಗೂ ಗ್ರಾಮದ ಮುಖಂಡರಿದೆ, ಗ್ರಾಮಸ್ಥರೇ, ಎಲ್ರಿಗೂ ನಮಸ್ಕಾರ. ನಾನು ಶಾಲಾ ಮುಖ್ಯ ಶಿಕ್ಷಕನಾಗಿ ಇಲ್ಲಿ ಸಭೆಯ ಅಧ್ಯಕ್ಷರು ತುಂಬಾ ಸಂತೋಷಕರವಾದ ವಿಚಾರ. ಇಲ್ಲಿ ಕಾಮಗಾರಿ 15ನೇ ಹಣಕಾಸು ಯೋಜನೆಯಿಂದ ಬಿಡುಗಡೆಯಾಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಇಷ್ಟೊಂದು ಸ್ವಲ್ಪ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಏನು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರೆ ಎಲ್ಲ
ಆಕ್ಷೇಪಣೆಗಳನ್ನು ಸರಿಪಡಿಸಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೌಢಶಾಲೆಯ ಕಾಂಪೌಂಡ್ ವ್ಯವಸ್ಥೆ ಸ್ವಲ್ಪ 800 ಮೀಟರ್ ಸ್ವಲ್ಪ ಬೇಕಾಗಿದೆ. ದಯವಿಟ್ಟು ಅದನ್ನ ಮಾಡಿಕೊಟ್ರೆ ನಮ್ಮ ಶಾಲೆಗೆ ಅನುಕೂಲ ಆಗುತ್ತೆ. ಕೆರೆ ಹಿಂಭಾಗ ಇದೆ ಹೈಸ್ಕೂಲ ಹೊರಾಂಗಣದಲ್ಲಿ, ಕೆರೆ ಪಕ್ಕದಲ್ಲಿ ಕುರಿಗಳು ದನಗಳು ಬಂದು ನಮ್ಮ ತೊಂದರೆ ಆಗ್ತಾ ಇದೆ ನಮ್ಮ ಕಾಮಗಾರಿಗೆ. ಅಂದ್ರೆ ನಾವು ಏನೇ ಗಿಡಗಳು ನೆಟ್ಟರು ಹಾಳಾಗ್ತಾ ಇದೆ. ದಯವಿಟ್ಟು ಅದೊಂದು ಮಾಡ್ಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದೊಂದು 800 ಮೀಟರ್ ಆಗ್ಬೋದು. ಆ 800 ಮೀಟರ್ನ ದಯವಿಟ್ಟು ಈ ಲೆಕ್ಕಕ್ಕೆ ಸೇರಿಸ್ಕೊಂಡು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ನಿಮ್ಗೆ ಕೇಳ್ಕೊಂತ ಈ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಗುರುತಿಸ್ತಾ ನಾನು ಹೇಳ್ಬೇಕು. ಇಲ್ಲಿವರೆಗೆ ಸಾಮಾಜಿಕ ಪರಿಶೋಧನಾ ಸಂಸ್ಥೆ ಮುಂದೊಂದು ಜಮಾಬಂದಿ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮಕ್ಕೆ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹಾಗೂ ಮುಖ್ಯವಾಗಿ ಸಭೆಗೆ ಆಗಮಿಸಿರುವ ಎಲ್ಲ ಹಿರಿಯ ನಾಗರಿಕರು ಹಾಗೂ ಗ್ರಾಮದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.